ಮಹಾದೇವ ಬಸವಾದಿ ಶಿವಶರಣರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿಮುನಿಗಳನ್ನ ವಿಶ್ವದ ಎಲ್ಲ ಗುರು ಪರಂಪರೆಗೆ ಅನಂತ ಶಿರವಾಗಿ ತಾವುಗಳು ಮಹಾಪುರುಷ ಅಮೋಘ ಸಿದ್ದೇಶ್ವರರ ಪಾವನಕರವಾದಂಥ ಪುರಾಣವನ್ನು ಕೇಳ್ತಾ ಇದ್ದೀರಿ. ನೀವು 7 ದಿವಸ ಕೇಳ್ತಾ ಇದ್ದೀರಿ. ಅವರು ನಿಂಬಾಳ ಮಹಾರಾಯರು ಬಂದಾರಲ್ಲ, ಅವರು 30 ವರ್ಷ ಕೇಳ್ತಾರೆ. ಇದೇ ಪುರಾಣ, ಬೇರೆ ಇಲ್ಲ ಅವ್ರ ಮಠದಲ್ಲಿ, ಬೇರೆ ಕೇಳುವುದೇ ಇಲ್ಲ ಅವರು. ನಾನೇ ಹೋಗ್ತಾ ಇದ್ದೀನಿ, ನಾನೇ ಎಷ್ಟೋ ಸಲ ಹೇಳಿನವ್ರಿಗೆ ಬೇಜಾರಾಗ್ತದಪ್ಪ, ನಾ ಎಷ್ಟು ಸಲ ಬರಲಿ, ಬೇರೆದವ್ರನ್ನ ಕರ್ಸಿ ಏನ್ರಿ ಮಾಡ್ಕೋರಿ ಅಂತಂದ್ರು ಅವ್ರ ಊರಾನವ್ರು ಸ್ಪಷ್ಟ ತಾಕಿತ್ತದ, ನೀ ಇಲ್ಲಂದ್ರೆ ಪುರಾಣ ಬಂದದ ಮುತ್ಯ ನಮ್ಮ ಊರಾಗ ಅಂತ ಹೇಳ್ತಾರ. ಇವರೆಲ್ಲ ಬಂದವ್ರು ಅದನ್ನ ಏನು ಅವ್ರದ್ದು ಮುಖಸ್ತುತಿ ಮಾಡಲ್ಲ, ಆದ ಘಟನೆ ಇದೆ. ಮತ್ತು ಒಂದ್ಸಲ ಹಂಗೆ ಮಾಡಿ ನೋಡಿದ್ರು ಗುಡಿಗೆ ಒಬ್ಬರು ಬರ್ಲಿಲ್ರಿ. ಮನೆಗೆ ಹೋಗಿ ಬ್ಯಾಟ್ರಿ ತಗೊಂಡು ಕರ್ಲಿಕ್ಕೆ ಹೋದ್ರು, ಪುರಾಣ ಹಚ್ಚಿದೆವು ಬರೀ ಗುಡಿಗೆ ಅಂತ ಬರ್ಲಿಲ್ಲ. ಅರ್ಥ ಏನು? ಜೀವನದಲ್ಲಿ ನಾವು ಒಬ್ಬರ ಮೇಲೆ ಶ್ರದ್ಧಾ ಇಡಬೇಕು. ಇದು ಚಲೋ ಇಲ್ಲ, ಅದು ಚಲೋ ಅದ, ಹಿಂಗೇನಾಗ್ತದಿಲ್ಲ, ಇಂಥದ್ದೇನು ಒಬ್ಬರು ದಂಡಿಗೆ ಹತ್ತುದಿಲ್ಲ. ಶ್ರದ್ಧೆ ಬಹಳ ಪ್ರಾಮುಖ್ಯ. ನಿನ್ನೆ ಮಹಾಯೋಗಿ ಪುರುಷ ನಾಡಗೌಡ ಒಡೆಯ ಅಮೋಘ ಸಿದ್ದೇಶ್ವರರು ಧರ್ಮ ಪುರುಷರಾಗಿರತಕ್ಕಂಥ ಹಸ್ತಿನಾಪುರದ ಮಹಾದೊರೆಯ ಯುಧಿಷ್ಠರನ ಮನೆಗೆ ದಿವ್ಯಾರ್ಪದಾರ್ಪಣೆ ಮಾಡಿದ್ದಾರೆ. ಏನು ಆ ಕುಂತಿದೇವಿ ಅವರು ಪಾದ ಪೂಜೆ ಮಾಡುವುದು, ಏನು ಅವ್ರನ್ನ ಕೈ ಮುಗಿಯುವುದು, ದೀಪದ ಬೆಳಕಿನೊಳಗೆ ಹೂವಿನ ಹಾಸಿಗೆಯೊಂದಿಗೆ ಅವರ ಜೈಕಾರ ಮಾಡುತ್ತಾ ಅಮೋಘ ಸಿದ್ಧರ ಮುಕುಟದ ಮೇಲೆ ಹೂಗಳನ್ನೇ ಚೆಲ್ಲುತ್ತಾ ಅರಮನೆಯ ಸಿಂಹಾಸನದ ಮೇಲೆ ಕೂಡಿಸಿ ಪಾದಪೂಜೆ ಮಾಡುತ್ತಾ ಇದ್ದಾರೆ. ಯೋಗಿ ಪುರುಷನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಾವುಗಳು ನಮ್ಮ ರಾಜರ ಮನೆಗೆ ಬಂದು ಕೃಪಾ ಮಾಡಿ ನಮ್ಮ ಯಜ್ಞ ಕಾರ್ಯಕ್ರಮಕ್ಕೆ ತಾವು ಶುಭವನ್ನು ಕೋರಿದಿರಿ. ಗುರುಗಳೇ, ನಿಮ್ಮ ಈ ಒಂದು ಶುಭಾಶೀರ್ವಾದದಿಂದ ನಮ್ಮ ರಾಜ್ಯದಲ್ಲಿ ಬೆಳಕು ಚೆಲ್ಲಿದಂತಾಯಿತು. ಸಾಧು ಪುರುಷ ಬರೋದು ಬಹಳ ಮಹತ್ವದ್ರಿ. ಅವ್ರು ಹೇಳ್ತಿರ್ತಾರೆ, ಜಗತ್ನಾಗ ಸಂತಾಚಿ ವಿಭೂತಿ ಜಗಾಚಿ ಕಲ್ಯಾಣ. ಏನ್ ಬರೀತಾನೆ? ದೇವ पाहायला गेलो देवच झालो, देवाची द्वारी उभक्षण भरी, तेणे मुक्तिचारी साधिल्या, हरिमुखे म्हणा, हरिमुखे म्हणा, हरिमुखे म्हणा, पुण्याची गणना कोण करी. ಏನ್ ಬರೀತಾರ ಗಾತಾದೊಳಗೆ ನೋಡಬೇಕು, ಒಂದಿಷ್ಟು ಅಭಂಗ ನೋಡಬೇಕು. तुकडोजी महाराज ಅಂತಾನೆ, सांगा मी काय करू, सांगा मी काय करू. ಪಾರ್ಶ್ವಡ್ರಿ. ಭಕ್ತಿ ಕರು ಕಾ ಪೋಟ ಭರು. ಭಗವಂತ ಕೇಳ್ತಾನ. ಬಹಳ ಅವನ್ನ ನೆನಪು ತೆಗೆದ್ರೆ ಬಹಳ ಸಂತೋಷ ಆಗ್ತದೆ. ಅವರ 21 ಯಜ್ಞಗಳ
ಪೂಜಾ ಪ್ರಾರಂಭವಾಗಿ ಅಲ್ಲೆಲ್ಲ ಋಷಿಗಳು ಮುನಿಗಳು ಸಕಲ ದೇವತೆಗಳ ಸಾಕ್ಷಿಯಾಗಿ ಯಜ್ಞ ಸಮಾರಂಭವನ್ನು ನಡೀತಾ ಇತ್ತು. ಅಮೋಘ ಸಿದ್ದೇಶ್ವರರು ಹಸ್ತಿನಾಪುರ ಅಂದ್ರೆ ನೀವು ಈಗ ಕರೆಯುವ ದಿಲ್ಲಿ, ಅದು ದೆಹಲಿ, ಅದೇ ಪಾಂಡವರ ರಾಜಧಾನಿ. ಆ ಪರಿಸರದಲ್ಲಿ ಪ್ರಯಾಗ, ತ್ರಿವೇಣಿ ಸಂಗಮ, ಮಥುರಾ ದೊಡ್ಡ ದೊಡ್ಡ ಕ್ಷೇತ್ರದ ಆ ಅರಣ್ಯದಲ್ಲಿ ಅಮೋಘ ಸಿದ್ದೇಶ್ವರ ಆಗಾಗ ಹೋಗ್ತಿದ್ರು. ಅಡವಿ ಒಳಗಿರತಕ್ಕಂಥ ಜನರಿಗೆ ಧರ್ಮೋಪದೇಶ ಮಾಡುತ್ತಾ ಇದ್ರು. ಶಿವ ಜೀವರ ಅವಿನಾಭಾವ ಸಂಬಂಧ, ದೇಹ ದೇವನ ಅವಿನಾಭಾವ ಸಂಬಂಧ, ಇವುಗಳನ್ನೆಲ್ಲ ಅವ್ರಿಗೆ ಕಲ್ಪಿಸಿಕೊಟ್ಟು ಮನುಷ್ಯನನ್ನ ಮಹಾಮಾನವನಾಗಿ, ಜೀವಿಯನ್ನ ಶಿವನನ್ನಾಗಿ, ದೇಹ ಧರಿಸಿದ ಮನುಷ್ಯನಿಗೆ ದೇವನನ್ನಾಗಿ ಮಾಡುವ ಕರ್ತವ್ಯನಿಷ್ಠರಾಗಿ ಎಲ್ಲರಿಗೂ ಜ್ಞಾನಾಮೃತದ ಸುದೆಯನ್ನು ಉಣಿಸ್ತಾ ಇದ್ರು. ಪಾಂಡವರ ಮನೆಗೆ ಬರಲಿಕ್ಕೆ ಕುಂತಿಗೆ ಹೇಳಿದ್ರಂತ, ನಿತ್ಯದಲ್ಲಿ ಇರಕ್ಕಾಗಲ್ಲ, ನಾನು ಸದಾ ಸಂಚಾರಿ, ನಾನು ತಿರುಗಬೇಕಮ್ಮ, ಆದ್ದರಿಂದ ನಿನ್ನ ಮನೆಗೆ ನಾನು ವಾರಕ್ಕೊಂಬರ್ತೀನಿ ಅಂತ ಆಕೆಗೆ ಆಶೀರ್ವಾದ ಮಾಡಿದರಂತ. ಆಗಲಿ ಸ್ವಾಮಿ, ನಿಮಿಚ್ಛೆಯಂತೆ ಆಗಲಿ ಅಂತೆ ಅನುಮತಿ ನೀಡಿದಾಗ ಒಂದೊಂದು ಸಲ ಮನೆಯೊಳಗೆ ಎಲ್ಲರೂ ಪ್ರಸಾದಕ್ಕೊಂದಿಷ್ಟು ಹೊತ್ತಾಯಿತು ಅಂತಂದರೆ ಬೇಗ ಊಟ ಬಡಿಸ್ರಿ ಅಂತ ಕೇಳಿದಾಗ ಕುಂತಿ ಅಂತಿದ್ಲಂತ, ಅಪ್ಪ ವಾರಕ್ಕೊಮ್ಮೆ ಬರತಕ್ಕಂಥ ಒಡೆಯರು ಇನ್ನೂ ಬಂದಿಲ್ಲ, ಅವರು ಪಾದಪೂಜೆ ಪಾದೋದಕ್ಕಾದ ನಂತರ ನೀವೆಲ್ಲ ಪ್ರಸಾದ ಮಾಡಬೇಕು ಅಂತ ಅವ್ರನ್ನ ಹೇಳಿದ್ಲಂತ. ಆಗಲು ಹಿಡ್ಕೊಂಡೇ ನಮ್ಮ ಅಮೋಘ ಸಿದ್ಧನ ಪರಂಪರೆಗೆ ಒಡೆಯರು ಅಂತ ಹೆಸರು ಬಂತು. ಒಡೆಯರು ಅಂತ ಹೆಸರು ಬಂತು. ಅವರ ಭಿನ್ನ ಸಾಧಿಸಿಕೊಂಡು ಅಮೋಘ ಸಿದ್ದೇಶ್ವರ ಹೇಳ್ತಾನ, ತಾಯಿ ನಾನು ನೀರಿನ ಹಾಗೆ ಹರಿತಾ ಇರಬೇಕು, ಗಾಳಿಯಂಗ ಸದಾ ಬೀಸ್ತಾ ಇರಬೇಕು, ನಾನು ಒಂದೇ ಜಗಹದಲ್ಲಿ ಇರಲಿಕ್ಕೆ ಬಂದವನಲ್ಲ, ಪರಶಿವನು ನನಗೆ ಭೂಖಂಡವನ್ನ ಉದ್ಧರಿಸಲು ಕಳಿಸಿದ್ದಾನೆ, ಆದ್ದರಿಂದ ನಾನು ಪ್ರಯಾಣ ಮಾಡ್ತೀನಿ ಅಂತ ಆಕೆನಿ ಕೇಳಿಕೊಂಡಾಗ ಕುಂತಾದೇವಿ ಅಮೋಘ ಸಿದ್ದೇಶ್ವರ ಶ್ರೀಚರಣಗಳ ಮೇಲೆ ಬಿದ್ದು ಅಳ್ಳಾಕ್ ಶುರು ಮಾಡಿ, ಅಪ್ಪ ಒಡೆಯ, ನಿನ್ನ ಸೇವೆ ಮಾಡಿ ನನಗೆ ಇನ್ನೂ ಕೂಡ ನನ್ನ ಮನಸ್ಸಿಗೆ ತೃಪ್ತಿಯಾಗಿಲ್ಲ ದೇವ, ನೀನು ಇನ್ನೂ ನನ್ನ ಹತ್ರ ಇರಬೇಕು, ನಿನ್ನ ಸೇವೆಯನ್ನು ಮಾಡಿ ಈ ಜನ್ಮದ ಕಲ್ಯಾಣ ಸಾರ್ಥಕತೆ ಮಾಡಿಕೊಳ್ತೀನಿ ಅಂತ ಕೇಳಿಕೊಂಡಾಗ ಅಪ್ಪ ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ಕುಂತಿ ಮಾತೆ, ನಿನ್ನ ಈ ಸೇವೆ ಒಂದು ಜನ್ಮದಲ್ಲಿ ಆಗುವುದಿಲ್ಲ, ಆದ್ದರಿಂದ ನೀನೇನು ಮಾಡ್ತಿ, ಈ ಪಾಂಡವರ ತಾಯಿಗೆ ಜನ್ಮವನ್ನು ತಗೊಂಡಿಲ್ಲ, ಇದನ್ನು ತ್ಯಾಜ್ಯ ಮಾಡಿ ಆ ಬಳಿಕ ಎರಡನೇ ಜನ್ಮವನ್ನು ನೀ ಎತ್ತಿ ಬರಬೇಕು. ಎಲ್ಲಿ ಅಂತಂದ್ರೆ ಅವಾಗ ಹೇಳ್ತಾರೆ, ಯಾವಾಗ್ರಿ, ದ್ವಾಪಾರ ಯುಗದ ಕೊನೆ ಹಂತದಲ್ಲಿ ಹೇಳೋ ಮಾತು. ಈಗಿದು ಕಲಿಯುಗ ಪ್ರಾರಂಭ ಆಗಿ ಬಹುತೇಕ ಸುಮ್ಮ ಅನುಮಾನದ ಲೆಕ್ಕ ಅಂದ್ರೆ ಒಂದು 3000 ವರ್ಷ ಆಗ್ಯದ್ರಿ. ಇದರದ ವಿಷಯ 4,32,000, 4,32,000 ವರ್ಷ ಕಲಿಯುಗ, ಇದರ ಡಬಲ್ ದ್ವಾಪಾರ ಯುಗ, ಅದರ ಡಬಲ್ ತ್ರೇತಾಯುಗ, ಅದರ ಡಬಲ್ ಕೃತಾಯುಗ. ಎಷ್ಟು ಪೈದ್ರದ್ದು? 32,000 ವರ್ಷದೊಳಗೆ ಈಗ ಒಂದು 3,000 ವರ್ಷ ಆಗ್ಯದ. 3,000 ವರ್ಷಗಳ ಹಿಂದೆ ಹಸ್ತನಾಪುರದ ಅರಮನೆಯೊಳಗಿರತಕ್ಕಂಥ ಕುಂತಿ ಮಾತೆಗೆ ಯೋಗಿ ಪುರುಷ ಅಮೋಘ ಸಿದ್ಧ ಹೇಳ್ತಾನೆ, ಅಮ್ಮ, ನೀನು ಮುಂದಿನ ಜನ್ಮದಲ್ಲಿ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ
ಒಂದು ಪುಟ್ಟ ಹಳ್ಳಿ ನಿರ್ಮಾಣ ಆಗುತ್ತಾ ಇದೆ. ಅದರ ಹೆಸರು ಬಬ್ಲಾದಿ ಅಂತಿರ್ತಾ ಇದೆ. ಆ ಗ್ರಾಮದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಸದಾಚಾರಿ, ಸಂಪನ್ನ ಸದ್ಗುಣ ಉಳತಕ್ಕಂಥವ, ದಯಾಪರ, ದೀನ ದಲಿತರಿಗೆ ದಾನ ಮಾಡತಕ್ಕಂಥವ ಮತ್ತು ಗ್ರಾಮದ ಆಧಿಪತ್ಯವನ್ನು ವಹಿಸಿಕೊಂಡು ಗ್ರಾಮದ ಆಡಳಿತ ಮಾಡತಕ್ಕಂಥ ಸಿದ್ಧಗುಂಡಗೌಡ ಅಂತ ಇರುತ್ತಾನೆ. ಅವನ ಉದರದಿಂದ ನೀನು ಹುಟ್ಟಿ ಬಂದಿ ಅಂತ ಅಂದರೆ ಮುಂದೆ ನಾನು ನನ್ನ ಎರಡನೆಯ ಮಗನಾಗಿರತಕ್ಕಂಥ ದ್ವಿತೀಯ ಪುತ್ರ ಮದ್ದಾನಿ ಬಿಳೇಣಿಸಿದ್ದನ ಧರ್ಮಪತ್ನಿಯನ್ನಾಗಿ ನಿನ್ನನ್ನು ಸೊಸೆಯಾಗಿ ಸ್ವೀಕಾರ ಮಾಡುತ್ತೀನಿ, ನಿನ್ನ ಸೇವಾ ಅವಾಗ ಪೂರ್ಣ ಆಗುತ್ತದಂಥೇಳಿ ಅಭಯ ಆಶೀರ್ವಾದ ಮಾಡಿದ್ದಾನೆ. ವರ್ತಮಾನ್ ಭವಿಷ್ಯತ್ ಕಾಲ. ಅಲ್ಲಿ ಹೇಳೋದು ವರ್ತಮಾನದ. ಇಷ್ಟು ವರ್ಷಗಳ ನಂತರ ಇಲ್ಲಿ ಆಗಿ ಹೋದಂಥ ಘಟನೆ. ಆಕೆಗೆ ಆಶೀರ್ವಾದ ಮಾಡಿ ಅವರು ಶ್ರೀಗಿರಿ ಕಡೆ ಹೊಂಟರು. ಈಗೇನು ನಾವು ಶ್ರೀಶೈಲ ಅಂತೀವಲ್ಲ, ಆ ಶ್ರೀಶೈಲ ಪರ್ವತ ಕಡೆ ಹೋಗಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿಕೊಂಡು, ಅದಕ್ಕೆ ಶ್ರೀಶೈಲ ಮತ್ತು ಪರಮಾತ್ಮನಿಗೆ ಮಲ್ಲಿಕಾರ್ಜುನ ಅಂತ ಯಾಕೆ ಹೆಸರು ಬಿತ್ತು ಅನ್ನೋದ್ರ ಬಗ್ಗೆ ಒಂದು ಇತಿಹಾಸ ಇದೆ. ಆದರೆ ನಿಮ್ಗೆ ಹೇಳಕ್ಕೆ ಟೈಮ್ ಇಲ್ಲ ನನಗೀಗ. ಯಾವನೋ ಒಬ್ಬಲ್ಲಿ ಚಂದ್ರಗುಪ್ತ ರಾಜ ಅಂತಿದ್ದಂತ ತಾನು ಹೆತ್ತ ಮಗಳು ಬಸ್ಸಲ್ದೊಳಗೆ ಸ್ನಾನ ಮಾಡ್ತೀಳಂತ, ನೆಲಗಣಿ ಮೇಲೆ ಕಟ್ಟಿಗೆ ಮೇಲೆ ಉಟ್ಟ ಕುಪ್ಪಸ ಹಾಕಿದ್ಲಂತದಕ್ಕೆ. ಆ ಉಬ್ಬಿದ ಕುಪ್ಪಸ ನೋಡಿ ಮಗಳ ಮೇಲೆ ಮನಸ್ಸು ಮಾಡದಂತ ಕುರ್ಸಾಲೆ. ಇಂಥ ಇರ್ತಾವ, ಏನು ಮಾಡಬೇಕು ಮತ್ತೆ? ಅದೇನೋ ಅಂತಾರಲ್ಲ, ಹುಚ್ಚಿಗೆ ತವ್ರ ಮನಿನೂ ಅಟ್ಟೆ ಅತಾವಲ್ಲ, ಭಾಳ ಅವು ಇರ್ತಾವ. ಅವು ರಾಕ್ಷಸ ವೃತ್ತಿವಿ ಹಂಗೆ ಮಾಡ್ತಿರುತ್ತ. ರಾಕ್ಷಸ ಇಲ್ಲ, ಬಾಯಿ ಆ ಕಡೆ ಕಡೆಗನ ಕಮ್ಮ ಸೌಂಡ್ ಬರ್ತದ. ಇದ್ರ ಕಡೆ ನೋಡಿ ಅನ್ಬೇಕ್ರಿ. ನಾ ಏನು ಹೇಳಕತ್ತಿದ್ನಿ? ಆಕಿನಿಂದ ಅದಕ್ಕೆ ಶೈಲ್ಯ ಪರ್ವತ ಮತ್ತು ಇವನಿಗೆ ಮಲ್ಲಿಕಾರ್ಜುನ ಅಂತ ಹೆಸರಾಯಿತು. ಆಕಿ ಏನಿದ್ದಳಲ್ಲ, ಅವನ ಮಗಳ ಹೆಸರೇನ್ರಿ? ಅಲ್ಲಲ್ಲ, ಆಕಿ ಮಲ್ಲಮ್ಮಲ್ಲ. ಮಲ್ಲಮ್ಮಿಕೆ ಆಂಧ್ರ ಪ್ರದೇಶದ ಕೆಪ್ಪು. ಸಿದ್ದಾಪುರ ಅಂತ ಬರ್ತದ. ಗಂಡಮನಿ ರಾಂಪುರ ಅಂತ ಬರ್ತದ. ಅಲ್ಲಿ ಹುಟ್ಟಿದವಳು ಇವಳು. ಈಕಿ ಚಂದ್ರಗುಪ್ತ ಮಹಾರಾಜನ ಮಗಳು. ಏನ್ ನೆನಪದನಪ್ಪ? ಇಲ್ಲ, ಎಲ್ಲಿ ಬಿಡ್ರಿ ಮುತ್ಯ, ಮಾಂತ ಮುತ್ಯ, ನಿನಗೆ ನೆನಪದ? ತಲೆ ಖಾಲಿ ಅವ್ರು ಏನಿಲ್ಲ ಒಳಗೆ. ಬಾಟ್ಲಿ ಖಾಲಿ ಇತ್ತಂದ್ರೆ ಕಿಮ್ಮತ್ತಿಲ್ಲ. ಅದರಾಗ ಒಂದು ಚರಿಗೆ ನೀರು ಹಾಕದಾಗ 20 ರೂಪಾಯಿಗೆ ಮಾರ್ತದ. ಇವು ಏನೂ ಇಲ್ಲ, ತಲೆ ಎದಕ್ಕೆ ಬರ್ತಾವ ಹೇಳಪ್ಪ? ಏನಾರ ಇರ್ಬೇಕದರ. ಈ ಕಡೆ ನೋಡ್ರಿ ಪುಟ್ಟಿಗೋಳೆ, ನನ್ನ ಕಡೆ ನೋಡ್ರಿ. ನಿಮ್ಗೆ ಚಲೋ ಗಂಡ ಸಿಗ್ತಾನ ಕೇಳ್ರಿ. ಇದು ಗದ್ಲ ಮಾಡಿದ್ರಿ ಅಂದ್ರೆ ಕೂಡ ಜಗಳ ತೆಗಿಯವ ಸಿಗ್ತಾನ ನೋಡ್ರಿ. ನಾವು ಅನ್ಕೋತ ಬರ್ತೀವಿ ಒಳಗೆ. ಅಂಜಿ ಮತ್ತು ಅಜ್ಜಿಗೆ ನಾನು ಮಾಡಕತ್ತೀರಿ ಒಳಗೆ. ನಮ್ಮ ಮದಗೊಂಡು ಮುತ್ಯ ಒಂದು ಪದ ಹಾಡ್ದ, ಅದು ಇವ್ರ ಮೇಗಿಂದೇ ಹಾಡದ. ದಾರು ಕುಡಿಯವ್ರದು ಒಂದು ಚಟ, ರಾತ್ರಿ ಹಗಲ ಹೊಡಿತಾರೋ ಪಾಕಿಟ, ದಾರಿ ಹಿಡದಾರ ಚೋಲಿ ಹೊಡಿತಾರ, ಬಾಯಿಲೆ ಅಂತಾರೋ ವಟ ವಟ. ಇದು ಹಾಡ್ದ. ಇನ್ನೊಂದು ಹಾಡ್ದ, ದಾರು ಕುಡಿಯೋದು ಬಿಡುವಲ್ದ ನನ್ನ ಗಂಡ, ಇದಕ್ಕ ಹೊಡಿ ಬಡಿ ಮಾಡಿ ಕಟ್ಟಿರುವ ದಂಡ. ಏನು ಹಾಡ್ದ ಪುಣ್ಯಾತ, ಹಾಳ ಚಲೋ ಚಲೋ ಪದ ಹಾಡ್ದ. ಏನು ಹೇಳಲಿ ಎಲ್ಲಿಂದ ಬತ್ತಿ ಬ್ಯಾನಿ, ದೊಡ್ಡ ದೊಡ್ಡ ಡಾಕ್ಟರ್ ಅಂದರಪ್ಪ ಚಿಕಾನ ಗುನ್ನಿ. ಏನಾಗಿದ್ದಿಲ್ಲ ಆಗಿಂದಾಗನ ಹಾಡೇ ಮಾಡಿಬಿಡುತ್ತಿದ್ದ.
ಹಾಡುಗಳು. ಭೂಮಿ ಹದರಿ ಭೂಕಂಪ ಆಗಿ ಯಾವ ಗ್ರಂಥ ಬರ್ದಿತ್ತಪ್ಪ ಹಿಂಗಾಗ್ತದಂತೆ? ಆಗಿ ಹೋದ್ಮೇಲೆ ಹೇಳೋರು ಭಾಳ ಮಂದಿ, ಖಾಲಿ ಸುಳ್ಳು ಸಮಜುತ್ತಿದ್ದು. ಇದನ್ನು ಹಾಡಿದರು ಅವರು. ಮಹಾರಾಷ್ಟ್ರ ರಾಜ್ಯದಾಗ ಏನದು ಹಾಡುಗಳು ಬಹಳ ಚಲೋ ಚಲೋ ಹಾಡು. ಜಾಕ್ಯಾಗಿರು ಹೋಗ ಮುದುಕಿ, ಮತ್ತು ಆಯ್ದರಿದ್ದವ್ರು ನನ್ನ ಮೇಲೆ ಹಾಡ್ಯಾನ ಪುರಾಣಿಕ ಅಂದಿರಿ. ಮತ್ತೆ ಅವ್ರು ಹೇಳಿ ಇರ್ಲಿ, ಏನ್ ಹೇಳಕತ್ತಿದ್ನ? ಶ್ರೀಶೈಲ ಕ್ಷೇತ್ರದಲ್ಲಿ ಸ್ವಾಮಿ ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು ಕಂಬಳಿ ಗದ್ದಿಗೆ ಮಾಡಿ ಅಲ್ಲಿ ಕೆಲವು ವರ್ಷಗಳ ಪರ್ಯಂತರವಾಗಿ ತಪಸ್ಸು ಅನುಷ್ಠಾನಗಳನ್ನು ಮಾಡಿದ್ದ ಜಾಗಕ್ಕೆ ಪೂರ್ವದ ಹೆಸರು ಅದು ಕಂಬಳೆ ಮಠ ಅಂತ ಆಯಿತು. ಇತ್ತಿತ್ತಲಾಗಿ ಅದಕ್ಕೆ ಕಮರಿ ಮಠ ಅಂತ ಕರೀತಾರ. ಇತ್ತಿತ್ತಲಾಗಿ ಈ ಸ್ವಲ್ಪ ಎಲ್ಲ ಹೆಸರುಗಳು ಬದಲಾವಣೆ ಆಗ್ಯಾವ. ಕಂಬಳೆ ಮಠ ಹೋಗಿ ಕಮರಿ ಮಠ. ಅಡಕೇಶ್ವರ ಶಿಖರೇಶ್ವರ ಅಂತಂತೀರಲ್ಲ, 7 ಯುಗದಲ್ಲಿ ಬಂದೈತಿಲ್ಲ ಅಡಕೇಶ್ವರ ಋಷಿ ಅಂತ. ಆ ಕಾಲದಲ್ಲಿ ತಪಸ್ಸು ಮಾಡಿರ್ತಕ್ಕಂಥವರೇ ಅಲ್ಲಿಂದ ಅಮೋಘ ಸಿದ್ದೇಶ್ವರರು ದಕ್ಷಿಣ ಭಾರತಕ್ಕೆ ತಮ್ಮ ಸಂಚಾರವನ್ನು ಮಾಡುತ್ತಾ ಇದ್ದಾರೆ. ಇಲ್ಲೇ ಬಂದರು, ಭಾಳ ವಿಸ್ತಾರ ಮಾಡಲ್ಲ. ಇದೇನು ವಿಜಯಪುರದ, ಇದರ ಹೆಸರು ಮೊದಲು ಗೀಜಗನಹಳ್ಳಿ ಪಟ್ಟಣ ಅಂತಿತ್ತು ಬಂಧುಗಳೇ. ಅದು ಅದಿಲಿಶಾಹಿ ಕಾಲಕ್ಕೆ ಬಿಜಾಪುರ ಆಯಿತು. ಈಗ ನಮ್ಮ ಸರ್ಕಾರ ಅದಕ್ಕೆ ವಿಜಯಪುರ ಅಂತ ಮಾಡಿತು. ಅವರವರ ಆಳ್ಕೆ ಒಳಗೆ ಇರ್ತಿರ್ತದ, ಒಂದೊಂದು ಮನೆ ಹೆಸರ ಊರ ಹೆಸರ ಬರ್ತಿರ್ತಾವ. ಇರಲಿ, ಆ ವಿಜಯಪುರದ ಪಶ್ಚಿಮ ದಿಕ್ಕಿಗಿರತಕ್ಕಂಥ ಈಗೇನದಲ್ಲಿ ಗುಡ್ಡ, ಇದು ಮುಮ್ಮೆಟ್ ಗುಡ್ಡ. ಮುಮ್ಮೆಟ್ ಅಂದ್ರೆ ಇದರ ಅರ್ಥವನ್ನು ಮೂರೂರ ಸೀಮೆ ಕೂಡಿದಂಥ ಜಾಗ ನೋಡಿ. ಇಡೀ ಅಲ್ಲಿ ದ್ರೋಣಾಗಿರಿ ಪರ್ವತ ಹಿಡ್ಕೊಂಡು, ಮಂದನಗಿರಿ ಪರ್ವತ ಹಿಡ್ಕೊಂಡು, ಯಮುನಾ ನದಿ ದಂಡಿ ಮ್ಯಾಲ ಹಸ್ಸನಾಪುರ, ಇಡೀ ಉತ್ತರ ಭಾರತ ತಿರುಗಾಡಿ, ದಕ್ಷಿಣ ಭಾರತ ತಿರುಗಾಡಿ ಇಲ್ಲಿಗೆ ಬಂದ್ನಲ್ಲ, ಇದಕ್ಕೆ ಚಲೋ ಜಾಗ ಇಲ್ಲರಿ ಇರ್ಲಿಕ್ಕಿಲ್ಲೇನು? ಸತ್ಪುರುಷರು ಸೋಷಿ ಕೋಶಬದ್ಧವಾಗಿ ನೋಡಿ ಎಲ್ಲಿ ವಾಸ್ತವ್ಯ ಸ್ಥಾವರ ಮಾಡಿದರೆ ಅದರ ವೃದ್ಧಿ ಆಗುತ್ತದೆ. ಆ ಬಳಿಕ ಯಾವ ಮನೆಯ ಒಳಗ ಕತ್ತಲದ ಅಲ್ಲೇ ಬೆಳಕು ಹಚ್ಚಬೇಕಲ್ಲಪ್ಪ. ಬೆಳಕಿದ್ದ ಮನೆಯಾಗಿ ಬೆಳಕು ಮಾಡೋ ಅವಶ್ಯಕತೆ ಇಲ್ಲ, ನೀರಿದ್ದವ್ರ ಮನೆಯಾಗಿ ನೀರು ತುಂಬಲಿಕ್ಕೆ ಅವಶ್ಯಕತೆ ಇಲ್ಲ. ಎಲ್ಲಿ ಯಾವುದು ಕೊರತೆ ಅದ ಅದನ್ನು ಕೊಡೋ ಸಲುವಾಗಿ ಈ ಗುಡ್ಡಕ್ಕೂ ಬಂದರವರು. ಜಾಲಿಗೇರಿ, ಸಿದ್ದಾಪುರ ಮತ್ತು ಅರಕೇರಿ ಮೂರೂರು ಸೀಮೆ ಇದು. ಅವರು ಸತ್ಪುರುಷರು ನೆಲೆಸುವುದು ಒಂದು ವಿಶಿಷ್ಟದರಿ. ಏರ, ನೀರ, ಊರ ಇವು ನೋಡೇ ಜಾಗ ಮಾಡ್ತಾರ್ರಿ ಅವರು. ಅವರು ಸುಮ್ಮನೆ ಮಾಡಲ್ಲ ನಮ್ಮ ನಿಮ್ಮಂಗೆ. ಹಾಗೆ ಮುಮ್ಮೆಟ್ಟು ಗುಡ್ಡ ಅಂತಂದ್ರೆ ದಟ್ಟವಾದಂಥ ಕಾಡು ಅರಣ್ಯ. ಅದರ ಮೇಲೆ ಬಂದು ನಿಂತ್ಕೊಂಡು ಸ್ವಲ್ಪ ಗುರುವಿನ ಬಗ್ಗೆ ಆಗ ನೆನಪು ಮಾಡ್ತಾನವ. ತಲೆಯಾಗಿರ್ಲಿ ನಿಮಗೆ. ಏನು ನೆನಪು ಮಾಡ್ತಾನ? ಗುರು ನನ್ನ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಹೊಳ್ಳಿ ನೋಡಬೇಡ, ಸಂಶಯ ಮಾಡ್ಕೋಬೇಡ ಅಂದನ. ಆದ್ರೆ ಪರವಾಗಿಲ್ಲ, ಈಗಂತೂ ಈ ಜಾಗ ನನಗೆ ನಿಶ್ಚಿತ ಆಯಿತು, ಇನ್ನು ಗುರುವಿನ ಸ್ಥಾನಿಯಲ್ಲಿ ಮಾಡಬೇಕು ಅಂತ ಹೊಳ್ಳಿ ನೋಡ್ದ. ಗುರುವಿನ ಸ್ಥಾನ ಮಾಡ್ಬೇಕಂತ ಹೊಳ್ಳಿ ನೋಡ್ದ. ಯಾವಾಗ ಹೊಳ್ಳಿ ನೋಡಿದ ಅವನಿಗೆ ಗುರುವಿಗೆ 12 ಕಿಲೋಮೀಟರ್ ಅಂತರಿತ್ತು. ಎಷ್ಟಪ್ಪ? ಕಿಲೋಮೀಟರ್. ಹಿಂಗೆ ನೋಡ್ದ, ಮಾಲಗಂಬದ ಮೇಲೆ ಉರಿತಕ್ಕಂಥ ದೀಪದಂತೆ ಕೈಲಾಸಕ್ಕೆ ಮತ್ತು ಭೂಮಿಗೆ ಕೋಲ್ಮಿಂಚು ಹೊಡೆದಂಗಾಗಿ ಆ ಕೈಲಾಸದ ಜ್ಯೋತಿ ಹಗುರಾಗಿ ಬಂದು ಆ ಶಿವಪುರ ಹಟ್ಟಿಯ ನಾಗರಾಯನ ಗೊಬ್ಬರದ ತಿಪ್ಪಿ ಒಳಗ, ಗೊಬ್ಬರದ ಡಿಗ್ಗಿ ಒಳಗ ಆ ಜ್ಯೋತಿ ಅದೃಶ್ಯವಾಯಿತು. ಆವಾಗ ಅಮೋಘ ಸಿದ್ಧನಿಗೆ ಅರಿವಾಗ್ತದೆ, ಸದ್ಗುರುನಾಥ ನೋಡಬೇಡ ಅಂತಂದಿದ್ದ, ನಾನು ನೋಡದೇ ಇಲ್ಲ, ಇಲ್ಲ ಬರ್ತಿದ್ನೋ ಏನೋ ಅಂತ ಅನ್ನೋದರೊಳಗೆ ಅವರಿಗೆ ಅತ್ಯಂತ ದುಃಖ ಆಗ್ತದೆ. ಹೇ ಸದ್ಗುರುನಾಥ,
ಗುರುದೇವ, ನಿನ್ನ ಮಾತನ್ನ ನಾನು ಮರುವಾಗಿ ನಿನ್ನ ಮರಳಿ ನೋಡಿದ್ದಕ್ಕಾಗಿ ಅಲ್ಲಿ ಮಾಯಾದೀಯಪ್ಪ. ನಿನ್ನ ದರ್ಶನ ಮತ್ ನನಗೆ ಹೇಗೆ ಅಂತ ದುಃಖ ಮಾಡುವ ಸಂಭವದಲ್ಲಿ ಗುರುಸೋಮಲಿಂಗವ ಆಕಾಶವಾಣಿಗೆ ಹೇಳ್ತಾನೆ, ಅಮ್ಮೋಗಿ ನೀನು ಚಿಂತೆ ಮಾಡದಿರು, ಕಣ್ಣೀರಾಕ್ಬಿಡಪ್ಪ. ಗುರು ಶಿಷ್ಯರು ಒಂದೇ ಜಾಗದಲ್ಲಿ ಇರಬಾರ್ದ ಮಗನೇ. ಆದ್ದರಿಂದ ನಾನಿಲ್ಲೇ ಇರ್ತೀನಿ, ನೀನು ಅಲ್ಲೇ ಇರು. ನಾನಿಲ್ಲೇ ಇರ್ತೀನಿ, ನೀನಲ್ಲೇ ಇರು. ಚಂದ ಸುಂದರ ಹೇಳ್ತಾನೆ. ಶಿವಪುರ ಕೈತು ಶಿವನವಾಸ, ಅಮ್ಮೋಗ್ಯಾದೋ ಗುರುವಿನ ದಾಸ. ಹಗಲಿರಳು ಗುರು ಸೇವ ಮಾಡಿ ಭಕ್ತ್ಯಗಾದೋ ಭಾಸ. ಪಕ್ಕ ನೋಟಿಸ್ ಮಾಡಿ. ಹಗಲಿರಳು ಗುರು ಸೇವ ಮಾಡಿ ಭಕ್ತ್ಯಗಾದೋ ಭಾಸ. ಗುರುವಿನ ಮ್ಯಾಲ ಇಟ್ಟನ ವಿಶ್ವಾಸ, ಸೋಮಲಿಂಗನ ಪೂಜೆಗ ಉಲ್ಲಾಸ. ಮುಮ್ಮೆಟ ಗುಡ್ಡ ನೋಡ್ಯನ ಪೈಸಾಲಿ, ಇಲ್ಯಾರ್ದು ಸೌವಾಸ. ಬೈಲ ಭೂತಾಳಿಸಿದ್ದ ಬೈಲಿಗೆ ಇರುತ್ತಿದ್ದ. ಡೋನ ಏನೆಲ್ಲ ಇದ್ದರು ತಮ್ಮ. ಬೈಲ ಭೂತಾಳಿಸಿದ್ದ ಬೈಲಿಗೆ ಇರುತ್ತಿದ್ದ. ಸಾವಿರ ಆಳಿಂದ ಮಾಡವ ಕೆಲಸ, ಭೂತಳಿ ಒಬ್ಬನೇ ಮಾಡವ ಕೆಲಸ. ಶಿವಪುರ ಕಾಯ್ತು ಶಿವನ ವಾಸ, ಅಮ್ಮೋಗ್ಯಾದ ಗುರುವಿನ ದಾಸ. ಹಗಲಿರಳು ಗುರು ಶಿವ ಮಾಡಿ ಭಕ್ತ್ಯಗಾದು ಭಾಸ. ಹಗಲಿರಳು ಗುರು ಶಿವ ಮಾಡಿ ಭಕ್ತ್ಯಗಾದು ಭಾಸ. ಜಯ ಮಂಗಲಂ ಜೈ ನಮ ಪಾರ್ವತಿ. ಶಿವಪುರ ಹಟ್ಟಿಯಲ್ಲಿ ಗುರುಮಾಯಾದ ಮುಮ್ಮೆಟ ಗುಡ್ಡದ ಮೇಲೆ ಹಾಸಗಲ್ಲಿನ ಮೇಲೆ ಮುಳ್ಳಾಸನ ಮಾಡಿಕೊಂಡು ಹಗ್ಗ ಕೋಲುಗಳಿಲ್ಲದೆ ಹೆಗಲ ಮ್ಯಾಗಿರತಕ್ಕಂಥ ಜಾಡಿ ಅಂತರ್ಲಿ ನಿಂತಂತ್ರಿ ಅವರು ತಪಸ್ ಮಾಡ. ಅಲ್ಲೇನು ಪತ್ರ ಇಲ್ಲ, ಸ್ಲ್ಯಾಪ್ ಇಲ್ಲ, ಯಾವ ಕಟ್ಟಿಗೆ ಅಸ್ತ್ರ ಇಲ್ಲ. ಆತ ಯಾವಾಗ ಸದ್ಗುರುವಿನ ಧ್ಯಾನ ಮಾಡಕತ್ತ ಅದು ಕಂಬಳಿನ ಅವರಿಗೆ ಢೇರೆಯಾಗಿ ರಕ್ಷಣೆ ಮಾಡುತ್ತಾ ಇತ್ತು. ತಪಸ್ಸು ಮಾಡತಕ್ಕಂಥ ಸಮಯದಲ್ಲಿ ಕಲಿಯುಗ ಪ್ರವೇಶ ಆಯಿತು. ದ್ವಾಪರಯುಗ ಸರಿತು, ಕಲಿಯುಗ ಪ್ರವೇಶ ಆಯಿತು. ಅದು ಗೀಜಗನಹಳ್ಳಿ ಪಟ್ಟಣದಲ್ಲಿರತಕ್ಕಂಥ ಧರ್ಮವಂತರ ಮನೆತನ. ಬಪ್ಪಣ್ಣ ಅಂಥೇಳಿ ಮನೆ ಯಜಮಾನ್, ಅವನ ಮಗ ಬಾಬಣ್ಣ, ಅವನಿಗೆ ತಕ್ಕಂತೆ ಸೊಸೆ ಮಾಡಿದ್ದ ಕಲಾವತಿ ಅಂತ. ಗುಣದಲ್ಲಿ ಸುಂದರಳು, ರೂಪದಲ್ಲಿ ಸುಂದರಳು, ನಯವಿನಯ ಸಂಪನ್ನಳು, ಸದಾ ಅತ್ತೆ ಮಾವಂದಿರನ್ನ ತಾಯಿ ತಂದೆಗಳಂತೆ ಭಾವಿಸುವಂಥ ಸದ್ಗುಣ ಸಂಪನ್ನ ಆ ಹೆಣ್ಮಗಳು. ಭಾಳ ಚಲೋ ಸಂಸಾರ. ಹಿಂಗ್ಯಾರೇ ಅತ್ತಿದರಿಗೆ ತಾಯಿ ಅಂತ ಅನ್ನೋರು ಬಂದಿರಿ ನೀವು ಇಲ್ಲಿ? ಯಾರು ಅಯ್ಯ ಮುತ್ಯ, ನಾವೆಲ್ಲ ಅಂತೀವಿ. ನಾನು ಹೆಣ ಎತ್ತಲಿ ಮುದುಕಿ ಭಾಳ ಡೇಂಜರ್ ಅದು. ಭಾಳ ಚಲೋ. ಗೃಹಸ್ಥ ಜೀವನದ ಕೆಲವು ನಿಯಮಗಳು ಹೇಳ್ತೀನಿ ನಿಮಗೆ.
ತಾಯಿ ಕೊಂತೇವ್ ಗಂಡ ಮನಿಗೆ ಹೋಗಾಗ ಹೇಳ್ತೀನಿ, ನಿಮ್ಗೆ ಈಗ ಹೇಳಲ್ಲ. ಹೆಂಗೆ ಓದ್ಲು ಆಕಿ, ಅವ್ರ ಹಿಂದಿನವ್ರು ಹೇಳ್ಯಾರೋ ನನಗೆ ಗೊತ್ತಿಲ್ಲ, ಕತೆ ಹೇಳ್ತಿರ್ತಾರೆ. ಸಂಸ್ಕೃತಿ ಹೇಳೋದು ಕಠಿಣ ಅದು. ಅದನ್ನ ಗೀಜಗನಹಳ್ಳಿ ಒಳಗ ಆ ಹೆಣ್ಮಗಳು ಪತಿಯನ್ನ ಯಾವಾಗಲೂ ಗಂಡನ ಅಂತಂತಿದ್ದಿಲ್ಲಕ್ಕಿ. ಒಂದು ಕಾಲದಲ್ಲಿ ಅಣ್ಣ ತಮ್ಮನಂತೆ, ಒಂದು ಕಾಲದಲ್ಲಿ ತನಗೆಲ್ಲ ತಾಯಿ ತಂದಿಗಳಂತೆ ಗಂಡನಷ್ಟು ಪ್ರೀತಿ ಮಾಡ್ತಿದ್ಲು. ಅತ್ತಿ ಮಾವಂದರಂತೂ ಪ್ರಾತಃ ಕಾಲ ಎದ್ದು ಕೂಡಲೇ ಮೊದಲ ಗಂಡನ ಪದಕಮಲಕ್ಕೆ ನಮಸ್ಕಾರ ಮಾಡಿ, ದ್ವಿತೀಯಾಗಿ ಮಾವನಿಗೆ, ತೃತೀಯಾಗಿ ಅತ್ತಿಗೆ ನಮಸ್ಕಾರ ಮಾಡುತ್ತಿದ್ಲು. ಹಿಂಗೆ ಮಾಡಿದ್ರೆ ಆ ಮನೆಗೆಂದು ಬಡತನ ಬರಲ್ಲ, ಆ ಮನೆಯೊಳಗೆಂದು ಜಗಳ ಆಗಲ್ಲ, ಆ ಮನೆಯಾಗೆಂದು ಚೇಡಿ ಚೀಪಾಟಿ ಆಗಲ್ಲ, ಆ ಮನೆಯಾಗ ದೇವು ಬರಂಗಿಲ್ಲ. ಆ ಮನೆ ಸದಾ ಸ್ವರ್ಗದಂಗಿರ್ತದ. ಕಾಲು ಬೀಳ್ಬೇಕ್ರಿ. ಹಿರಿಯರಿಗೆ ನಮಸ್ಕಾರ ಮಾಡೋದ್ರಿಂದ ಎಷ್ಟು ಸಾಮರ್ಥ್ಯ ಅದಂದ್ರೆ, ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ. ನಾ ಬರ ಶ್ರಾವಣ ತನಕ ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ ನಿಮಗೆ. ಏನು ಹೇಳ್ತೀನಿ ಅಂದ್ರೆ, ಮನೆಯಾಗ ಮಕ್ಕಳಾಗಿದ್ದವರು ತಾಯಿಗೆ ಮುಂಜಾನೆ ಎದ್ದ ಕೂಡಲೇ ನೀವು ನಮಸ್ಕಾರ ಮಾಡ್ರಿ, ನಿಮಗೆ ಆಕ್ಸಿಡೆಂಟ್ ಆಗಲ್ಲ. ಒಂದನೇದು. ಎರಡನೇದು ಏನಪ್ಪ ಅಂತಂದ್ರೆ, ನಿಮಗೆ ಹಾವಾದ ಕಚ್ಚಂಗಿಲ್ಲ. ಆ ಬಳಿಕ ನಿಮ್ಮ ಮ್ಯಾಲೆ ಯಾರಾದರೂ ಹೊಟ್ಟೆ ಕಿಚ್ಚು ಮಾಡಿಕೊಂಡು ಶರೀರೊಳಗಾಗಲಿ ಊಟಿನೊಳಗಾಗಲಿ ಏನಾರ ವಿಷ ಹಾಕಿದ್ರಂದ್ರೆ ಅದು ಅಮೃತ ಆಗ್ತದ. ಇದರ ಜೊತೆಗೆ ಆಯುಷ್ಯನು ವೃದ್ಧಿ ಆಗುತ್ತದೆ. ತಾಯಿಗೆ ನಮಸ್ಕಾರ ಮಾಡೋದ್ರಿಂದ ಆಯುಷ್ಯ ವೃದ್ಧಿ ಆಗುತ್ತದೆ. ಇದನ್ನು ಮಾಡಿ ನೋಡಿ ನೀವು, ಅದು ಬಹಳ ಮಹತ್ವದ. ನಾವು ಸುಖ ಮನ್ಯಾಗ ಇಟ್ಟುಕೊಂಡು ಹೊರಗೆ ಹುಡುಕಲ್ಕತ್ತೀವಿ, ಸಿಗೋದಿಲ್ಲದು. ಎಲ್ಲಿ ಆ ಅಂಗಡಿಯಾಗ ಸಾಮಾನದ ಅಲ್ಲಿ ಹೋದ್ರೆ ಕೊಡ್ತಾರಲ್ಲ ಅವರು, ಅದನ್ನ ಬಿಟ್ಟಿವಿ ನಾವು. ಇದನ್ನ ಯಾಕೆ ಹೇಳಕತ್ತೀನಿಪ್ಪ ನಾ ಅಂತಂದ್ರೆ, ಕಲಾವತಿ ಬಪ್ಪಣ್ಣನ ಮನೆಯೊಳಗೆ ಹೌದು ಹೌದು ಶಶಿ ಅಂತನಬೇಕು. ನಾನು ಕ್ಯಾಸೆಟ್ನೊಳಗೊಂದು ಪದ ಹಾಡಿ, ಸಂಸಾರ ಮಾಡಿದಾರ ಹೌದೌದು ಅನ್ಬೇಕು. ಯಾಕ್ರಿ ಎಂತ ಹಾಡೋದು, ನೀವು ಯಾರು ಕೇಳಿಲ್ಲ, ಮೊಬೈಲ್ ಇದ್ದವ್ರು ಕೇಳ್ತಿರ್ತಾರೆ. ಹಾಡ್ತೇನೆ ಮತ್ತೆ ನಾ ಹಾಡ್ಲ್ಯಾ? ಎರಡೂ ನನಗೆ ಒಗ್ಯಾಣ ರೊಟ್ಟಿ ನನಗೆ ಎರಡು ಅದಂದ್ರೆ ಏನಂತಾರ ಅವರು, ಹೆಣ ಎತ್ತಲೆ ನನಗೆ ಮೂಲ ಕೂತವು ಯವ್ವ, ಹೊಸ ಕೆಲಸ ನಮಗೆ ಹೆಚ್ಚು. ಸಂಸಾರ ಮಾಡಿದರೆ ಹೌದು ಹೌದು ಅನ್ನಬೇಕು, ನೆರ್ಮನಿ ಹೊರಮನಿ ಮಾತಾಡಬೇಕು, ಓಣ್ಯನವರು ಹೌದಂದಿರಬೇಕು, ಅತ್ತಿ ಮಾವ ಹೌದಂದಿರಬೇಕು. ಪ್ರಪಂಚ ಮಾಡಿದರೆ ಹೌದು ಹೌದು ಅನ್ನಬೇಕು. ಸುಳ್ಳನ್ನು ದ್ಯಾಕೋ ತಿಳಿದು ನೋಡಬೇಕು, ಸಂಸಾರ ಸುಳ್ಳನ್ನು ದ್ಯಾಕೋ ತಿಳಿದು ನೋಡಬೇಕು. ಗುರುಬಲ ಬೇಕು, ಮಹಾತ್ಮರ ದಯ ಬೇಕು, ಸಂಸಾರ ಮಾಡಿದರೆ ಹೌದು ಹೌದು ಅನ್ನಬೇಕು, ವಾ 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 ಅನ್ನಬೇಕು. ತಾಯಿನೇ ಕಾ ಎಲ್ಲಿ ತಾಯಿನೇ ಕಾಶಿ ತಿಳಿದ ನೋಡೋ ಬೇಷಿ, ಬಾಲ್ಯದಲ್ಲಿ ಮಲಿಹಾಲ ಕುಡಿಸಿ ಜಯಮಂಗಲ. ತಾಯಿನೇ ಕಾಶಿ ತಿಳಿದ ನೋಡೋ ಬೇಸಿ, ಬಾಲ್ಯದಲ್ಲಿ ಮಲಿಹಾಲ ಕುಡಿಸಿ ಚಪ್ಪಡಿಸಳ ಚಪ್ಪಡಿಸಿ.
ನಮಗೆಲ್ಲ ಬಾಲ್ಯದಲ್ಲಿ ಎದಿ ಹಾಲು ಕುಡಿಸಿ ಮನುಷ್ಯಳ ತಪ್ಪಡಿಸಿ ಸಂಸಾರ ಮಾಡಿದರೆ ಹೌದು ಹೌದು ಅಣ್ಣ ಪ್ರಪಂಚ ಮಾಡಿದರೆ ವಾ 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 ಅನ್ನಬೇಕು. ತಾಯಿಗೆ ಬಂದಿ ಮಗನಾಗಿ ಜನಸಿ ಆಡಬ್ಯಾಡೋ ಓಶಿ ತಾಯಿಗೆ ಬಂದಿ ಮಗನಾಗಿ ಜನಸಿ ಆಡಬ್ಯಾಡೋ ಓಶಿ ತಮ್ಮ ತಾಯಿ ಸತ್ತ ಮರುದಿವಸಕ್ಕ ಆದ್ಯೋ ಪರದೇಶಿ ಹುಡುಗ ತಾಯಿ ಸತ್ತ ಮರುದಿವಸಕ್ಕ ಆದ್ಯೋ ಪರದೇಶಿ ಸಂಸಾರ ಮಾಡಿದರೆ ಹೌದು ಹೌದು ಅನ್ನಬೇಕು ಪ್ರಪಂಚ ಮಾಡಿದರೆ ವಾ 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 ಅನ್ನಬೇಕು. ಕೊನೆಗೆ ಬಹಳ ಚಲೋ ಮಾತು ಹೇಳ್ತಾರೆ. ಮಡದಿ ಮಾತ ಮನ್ನಿಸಿ ತಾಯಿ ತಂದೆಗೆ ಭಾವಿಸಿ ಮಡದಿ ಮಾತ ಮನ್ನಿಸಿ ತಾಯಿ ತಂದೆಗೆ ಭಾವಿಸಿ ತಮ್ಮ ಅತ್ತಿ ಮಾವ ಅನ್ನಬೇಕು ಹೌದು ಹೌದ ನನ್ನ ಸೊಸಿ ಮನೆಯಾಗ ತಾಯಿ ತಂದಿ ಅನ್ನಬೇಕು ಹೌದು ಹೌದ ನನ್ನ ಸೊಸಿ ಸಂಸಾರ ಮಾಡಿದರೆ ಹೌದು ಹೌದು ಅಣ್ಣ ವಾ 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 ಅನ್ನಬೇಕು ಹೌದು ಹೌದು ಅನ್ನಬೇಕು. ಜಯ ಮಂಗಲ ಜಯ ನಮ ಪಾರ್ವತಿ ಪತೇಶ್ವರ ಹರ ಮಹಾದೇವ ಕುಂತಾದೇವಿ ಮಾತಾ ಕಿ ಶ್ರೀ ಶಿಲಿ ಸಿದ್ಧ ಮಹಾರಾಜ್ ಕಿ. ಹೀಗೆ ಸಂಸಾರದೊಳಗೆ ಬಹಳ ಸುಂದರ ಸುಖ ಅದ. ಆ ಸುಖ ಎಲ್ಲಿ ಅದ ಅನ್ನೋದು ನಮಗೆ ಕಂಡಿಲ್ಲ ಅಷ್ಟೇ. ಅದಕ್ಕಾಗಿಯೇ ನಾವು ಸದಾ ಟೆನ್ಷನ್ ದುಃಖ ಒಬ್ರಿಗೊಬ್ರು ಏನೇನು ಮಾಡ್ಕೊಂಡು ಒಂದು ಮಾರಿ ಇದ್ದುದೆಲ್ಲ 12 ಮಾರಿ ಮಾಡ್ಕೊಂಡಿರ್ತೀವಿ ಅಷ್ಟೇ. ತಿಳ್ಕೋಬೇಕು ಜೀವನದೊಳಗೆ ಪ್ರಪಂಚ ಇದಕ್ಕೆ ಪರಮಾತ್ಮ ಗೃಹಸ್ಥಾಶ್ರಮ ಏನಂದನ ಗೃಹಸ್ಥಾಶ್ರಮ ಬ್ರಹ್ಮಚಾರ್ಯ ವಾನಪ್ರಸ್ಥ ಸನ್ಯಾಸ ಇವೆಲ್ಲ ಆಶ್ರಮಗಳ ಅರ್ಥ ಮಾಡ್ಕೋಬೇಕು. ರಾಮ ಅರ್ಥ ಮಾಡಿಕೊಂಡ ಕೃಷ್ಣ ಅರ್ಥ ಮಾಡಿಕೊಂಡ ನೋಡಬೇಕು. ಪುಂಡಲೀಕ ಅರ್ಥ ಮಾಡಿಕೊಂಡ ಮೊದಲು ಅವನು ಮೋಹಿನೇ ಆದರೆ ಹೆಂಡತಿ ತಾಯಿ ತಂದಿಗಳಲ್ಲಿರತಕ್ಕಂಥ ವಾತ್ಸಲ್ಯದ ಅರ್ಥವನ್ನ ಯಾರ ಕಡೆಯಿಂದ ತಿಳ್ಕೊಂಡವ ಕರವೀರ ಪಟ್ಟಣದ ಅವ ಇದ್ದಲ್ಲ ರೋಹಿದಾಸ್. ರೋಹಿದಾಸ್ ಹಿಂದಿನ ಜನ್ಮದ ಕಾಶಿ ಪಟ್ಟಣದೊಳಗ ಕಬೀರದಾಸನ ಗುರು ರಾಮಾನಂದಾಗಿದ್ದ. ಆದ್ರೆ ಏನ್ ಮಾಡಬೇಕು ಚಪ್ಪಲ ಮ್ಯಾಗ ಮನಸ್ಸಾಗಿ ಇಲ್ಲಿ ಹುಟ್ಟಬೇಕಾಯಿತು. ಇರ್ತದೆ ಏನು ಮಾಡ ಸೂರದಾಸ್ ಕಬೀರದಾಸ್ ಮತ್ತೆ ತುಳಸಿದಾಸ್ 9 ಮಂದಿ ಶಿಷ್ಮಕ್ಕಳು ಅವನಿಗೆ ಜ್ಞಾನೇಶ್ವರಿ ಮಹಾರಾಜನ ತಂದೆಯಾಗಿರತಕ್ಕಂಥ ವಿಠ್ಠಲ ಪಂತನ್ನೊಳಗೊಂಡು ದೊಡ್ಡ ಮಹಾರಾಜ ಒಂದು ಶಿಷ್ಯ ಚಪ್ಪಲ್ ಕೊಟ್ಟಿದ್ದ ಹಾಕೊಳ್ಳೋದಕ್ಕಾಗಿ ನಾ ಹಂಗೆ ಬಂದಲ್ಲ ಅಂತ ಇಷ್ಟೇ ನೆನಪು ಮಾಡಿದ್ದಕ್ಕೆ ಅವನಿಗೆ ಸಮಗಾರ ಮನೆಯಾಗ ಹುಟ್ಟಿಸಿದ್ರಂತ. ಏನ್ ಮಾಡೋದು ನಾವು ಎಲ್ಲೆಲ್ಲೋ ಮನಸ್ಸು ಮಾಡ್ತೀವಿ, ನಾವೆಲ್ಲಿ ಹುಡ್ತೇವೆ ಗೊತ್ತಿಲ್ಲ. ಅದಕ್ಕೆ ಮನಸ್ಸು ಮಾಡಬೇಕು, ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ನಮ್ಮ ಕೈ ನಮ್ಮ ಕಿಶಾದಾಗ ಹೋಯ್ತಂದ್ರೆ ಏನಾಗಲ್ಲ, ಇನ್ನೊಬ್ರ ಕಿಶಾದಾಗ ಹೋಯ್ತಂದ್ರೆ ಕಪಾಳಕ್ಕೆ ಬರ್ತಾವ ಕೈ.
ಗೊತ್ತಾಗ್ಬೇಕು. ಹ್ಮ್. ಏನು ಇರ್ಲಿ, ಏನ್ ಹೇಳಕತ್ತಿದ್ನಪ್ಪ? ಕಲಿ ಪ್ರಾರಂಭ ಆಗ್ಯದ. ಸುಂದರ ಸಂಸಾರ, ಸ್ವರ್ಗ ಸುಖ ಅನುಭವಿಸ್ತಾ ಇದ್ರು. ಅವರು ಸದಾ ಕೃಷಿ ಮೇಲೆ ಬಹಳಷ್ಟು ಶ್ರದ್ಧೆನಿಟ್ಕೊಂಡು ಅಪ್ಪ ಮಗ ಹಗಲು ರಾತ್ರಿಗಳನ್ನದೇ ಕೆಲಸ ಮಾಡ್ತಿದ್ರು. ಅಡವಿಯಲ್ಲಿ ಭೂಮಿ ತಾಯಿ ಮೇಲೆ ಶ್ರದ್ಧಾ ಇಟ್ಟು ಕೆಲಸ ಮಾಡುತ್ತಿದ್ರು. ಅವರಿಗೆ ಹಗಲಿಗೆ ಹಗಲು ಕೊಟ್ಟು, ಸಣ್ಣ ಸೊಸೆ ಚಿಕ್ಕವಳು, ವರ್ಷ ಮಗ ಮನಿ ಒಳಗೈತಿ ಅಂತ ಹೇಳಿ ಸೊಸೆಗೆ ಮಗಳ ಹಾಗೇನೆ ನೋಡ್ತಾ ಇದ್ಲು ಅವರ ಅತ್ತೆ. ಆಕಿನ ಹೆಸರು ಗೌರಮ್ಮ ಅಂತ ಬರುತ್ತೆ. ಬಪ್ಪಣ್ಣನ ಹೆಂಡತಿ ಹೆಸರು ಗೌರಮ್ಮ ಅಂತ ಬರುತ್ತೆ. ಆಕೆ ಸೊಸೆಯನ್ನ ಮನೆಯಾಗ ಬಿಟ್ಕೊಂಡು ಗಂಡ ಮಗನ ರೊಟ್ಟಿ ತಗೊಂಡು ತೋಟಕ್ಕೆ ಹೋಗಿದ್ದಾಳೆ. ಆ ಬಳಿಕ ಮನೆಯವರೆಲ್ಲ ಹೊರಗೆ ಹೋದ ಬಳಿಕ ಮನೆಯಾಗ ಇದ್ದವರು ಅಳಿದುಳಿದ ಕೆಲಸ ಮಾಡೋದಿರ್ತಿರ್ತದ. ಒಂದಿಷ್ಟು ಹೆಂಡ್ಕಸ್ ಮಾಡುವುದು. ಈಗೇನಿಲ್ಲ, ಅವಾಗಿನ ಮಾತು ಹೇಳ್ತೀನಿ ನಾ. ಈಗ ನಿಮ್ಮಲ್ಲಿ ಯಾರಿಗೆ ಹೆಣ್ಕಸದು ಮಾಡಿದಿರ್ಲಿಕ್ಕಿಲ್ಲ. ಸ್ಟೋವ್ ಬಂದವ, ಅದು ಬಂದವಲ್ಲ, ಗ್ಯಾಸ ಇಲ್ಲ. ದನನೂ ಕಡಿಮೆ ಅಂದರೂ ಇಲ್ಲಿ ನಿಮ್ಮಲ್ಲಿ ದೂಧ ಡೇರಿ ಮತ್ತು ಹಾಲಿನ ಹೈನುಗಾರಿಕೆ ಜಾಸ್ತಿ ಅಂದಾಗ ನನಗೆ ಭಾಳ ಸಂತೋಷ ಆಗ್ಯದ. ನಾ ಎಂಥ ಜಾಗನಾಗ ಬಂದಪ್ಪ, ಅಂಬರೂತ ಕ್ಷೀರ್ ಸಾಗರದಾಗ ಬಂದಂಗೆ ಆಗ್ಯದ ನನಗೆ. ಇಲ್ಲಿ ಬಬ್ಲಾದಿಗೆ ಬಂದ ಕೂಡಲೇ ಎಲ್ಲರ ಮನೆ ಒಳಗೆ ಹಾಲ. ಅದು ಅಮ್ಮನ ಆಶೀರ್ವಾದದ, ಈ ಭೂಮಿಯ ಶಕ್ತಿ ಅದ. ಹಂಗೆ ಇಲ್ಲಿ ಆ ಅಮ್ಮ ಏನು ಮಾಡಿದ್ಲು, ಕಲಾವತಿ ಮಗನ ತೊಟ್ಲಾಗ ಹಾಕಿ, ಅವಾಗೆಲ್ಲ ಸಂಸ್ಥಾನ ರಾಜ್ಯಗಳಿದ್ದು. ಈಗ ನಮ್ದಿದು ಇದೇನದಪ್ಪ ರಾಜಕೀಯ, ಇದಕ್ಕೇನಂತಾರೆ, ಪ್ರಜಾಸತ್ತ. ಅವ ಈಗೆಲ್ಲ ಯೋಜನೆಗಳು ಮಾಡಿಕೊಂಡಾರ. ಪಾಣಿ ಪುರೋಟ ಅಂಥೇಳಿ ನಮ್ಮ ಕಡೆ ಎಲ್ಲ ಟಾಕಿ ಮಾಡಿ ಅದರ ನಳಗಳ ಯೋಜನೆ ಮಾಡಿಕೊಂಡು ಮನೆ ಮನೆಗೆ ಅಥವಾ ಗಲ್ಲಿಗೆಲ್ಲ ಉಣಿ. ಅವಾಗ ಹಾಗಿಲ್ಲ. ಪಂಚಾಯತಿ ಒಳಗೆ ಎಷ್ಟು ಪಂಗಡ ಜಾತಿಯವರದರ ಅವರವ್ರ ಜಾತಿ ಪ್ರಕಾರ ಒಂದೊಂದು ಬಾವಿ ತೋಡಿಸ್ಕೊಡ್ತಿದ್ರು. ಕಟ್ಟಡ ಬಾವಿಗಳಿರ್ತಿದ್ದು. ಏನಾದರೂ ನೀರು ತರಬೇಕಾಯ್ತಂದ್ರೆ ತಾಯಿಯಂದ್ರೆ ಶ್ರಮ ಮಾಡಿ ಜಗ್ಗಿ ತರಬೇಕು ನೀರು ಬಾವಿಯಾಗಿದ್ದು. ಹಾಗ್ಲಿ ಪದ್ಧತಿ. ಈಗೂ ಇನ್ನೂ ಕೆಲವು ಬಾವಿಗಳದಾವು. ಆ ಎಮ್ಮ ಕಲಾವತಿ ತೊಟ್ಲಾ ಮಗನ ಹಾಕಿ ಬಾವಿ ನೀರಿಗೆ ಹೋಗಿ ಹೇಳ್ರಿ. ಆಕೆ ನೀರು ತುಂಬಿಕೊಂಡು ಬರೋದ್ರೊಳಗನ ಆ ಕಲಾವತಿ ಮನೆಯೊಳಗ ಕಲಿ ಪ್ರವೇಶ. ಕಲಿ ಪ್ರವೇಶ ಆಗಿ ಏನ್ ಮಾಡ್ಯದ, ತೊಟ್ಲಾಗಾಡು ಮಗನನ್ನು ತಗೊಂಡು ತನ್ನ ತೊಡಿ ಮೇಲೆ ಹಾಕೊಂಡು ಹಿಂಗ್ ತೊಡಿ ಮೇಲೆ ಅವನ್ ಲಾಲಿ ಹಾಡ್ತಾ ಮಗನ ಆಡಿಸ್ಕೋತ ಕೂತ್ಕೊಂಡಿದ್ದಾಳೆ. ಆದ್ರೆ ಆಕಿ ಹಂಗ ರೂಪ ತಗೊಂಡಾಳಂದ್ರೆ, ಈ ನೀರಿಗೆ ಹೋಗ್ಯಾಳಲ್ಲ ಕಲಾವತಿ, ಆಕಿನಂಥದ ರೂಪ. ಆಕಿ ಹುಟ್ಟ ಶೀರಿನ ಈಕಿನ ಶೀರಿ, ಆಕಿ ತೊಟ್ಟ ಕುಬ್ಸನ ಈಕಿನ ಕುಬ್ಸ, ಆಕಿನ ಬಣ್ಣ ಈಕಿನ ಬಣ್ಣ, ಆಕಿನ ಸೌಂದರ್ಯ ಎಲ್ಲ ಒಂದೇ ಮಾಡ್ಕೊಂಡು ಈಕಿ ತೊಡಿ ಮೇಲೆ ಮಗನ್ ತಗೊಂಡು ಕೂತಿದ್ಲು. ಆಕಿ ಕೊಡ ತುಂಬ್ಕೊಂಡು ಮನೆಗೆ ಬಂದ್ಲು. ತಲೆಬಾಗಿಲು ಕದ ತೆರೆದು ನೋಡಿದ್ಲು. ಪಡಸಲ್ಯಾಗ ಮಗನ ಆಡಿಸ್ಕೊತ ಕೂತಾಳ. ಗಾಬರಿ ಆದಳಿಕೆ. ಕೊಡ ಒಳಗೆ ಇಳಿವಿ ಬಂದು ಕೇಳಿದ್ಲು, ಅಮ್ಮ ನೀನು ಯಾರಮ್ಮ? ನಮ್ಮ ಅತ್ತಿ ಕಡೆಯವರೋ ಅಥವಾ ಮಾವನ ಕಡೆಯವರೋ, ಏನವ್ರ ಆಪ್ತರು, ಏನು ನನ್ಗೆ ಗುರ್ತಿಲ್ಲ ತಾಯಿ. ಪರಿಚಿತ ಮನುಷ್ಯರಂಗ ಹಾಲುಂಬು ಮಗನ್ ತಗೊಂಡು ತೊಡಿ ಮೇಲೆ ಕತ್ಕೊಂಡು ಆಡಿಸ್ತಾ ಇದೆಯಲ್ಲ, ನೀನು ಯಾರು ಅಂತ ಕೇಳಿದಾಗ ಕಲಿ ನಕ್ಕೋತ್ ಹೇಳ್ತಂತ, ಅಲ್ಲ ಮನೆಗೆ ನೀರ ತರುವ ನೆಪ ಮಾಡಿಕೊಂಡು ಬಾವಿಗೆ ಹೋಗಿ ಈ ಮನೆಯೊಳಗೆ ಬಂದು ನೀನು ಯಾರಂತ ಕೇಳ್ತೀಯ ಅಂತ. ಏನ್ ಮಾಡ್ಬೇಕು? ಇದು ನನ್ನ ಮನೆ, ಇದು ಮಗ ನಂದು, ನನ್ನ ಹೆಸರು ಕಲಾವತಿ ಅಂದ ಕೂಡಲೇ ಆಕೆಗೆ ಒಂದಿಷ್ಟು ಶಿಟ್ ಬಂದ್ಬಿಡ್ತು. ಚಾಂಡಾಲಿ, ನಿಜ ಹೇಳು, ನೀನಿ ಮನೆ ಸೊಸೆಯಲ್ಲ, ಬಾಬಣ್ಣನ ಹೆಂಡತಿಯಲ್ಲ. ಅವನ ಕೈಯಿಂದ ಕೊರಳಿಗೆ ಮಾಂಗಲ್ಯ ಕಟ್ಕೊಂಡು ಈ ಮಗನ ಹೆತ್ತಿದ್ನೋ, ನಾನಿಲ್ಲದ ಸಮಯವನ್ನು ಸಾಧಿಸಿ ಬಂದ್ಕೊಂಡು ನನ್ನ ಜೊತೆ ಹರಟಿ ಮಾಡ್ತೀಯೋ ಏನೋ ಒಂದು ತಿಳಿವಲ್ಲ, ನಿಜ ಹೇಳು ಅಂತಂದಾಗ ಆಕೆ ಹೇಳ್ತಾಳ, ಊರು ಚಾಂಡಾಲಿಗಿತ್ತಿ, ನಾನು ಬಪ್ಪಣ್ಣನ ಸೊಸಿ, ಬಾಬಣ್ಣನ ಧರ್ಮ ಪತ್ನಿ, ಈ ಮಗು ನಂದಿದೆ, ನಡೀತೀಯೋ ಒದಿಲಿ ಅಂತ ಕೇಳತ್ತಂತ. ಏನ್ ಮಾಡೋದು? ಈಕಿ ಒಂದು ಸ್ವಲ್ಪ ಹೆಣ್ಮಕ್ಳದೊಳಗೂ ಒಂದು ಜರ ಬಿರ್ಸ ಸ್ವಭಾವ, ಒಂದಿಷ್ಟು ಮೃದು ಸ್ವಭಾವ ಇರ್ತಿರ್ತ. ಒಬ್ಬೊಬ್ಬರ ಹತ್ರ ಆಕೆ ಅನ್ಕೊಂಡು ಸಿದ್ಧಗಳು ಮಾರಾಯ, ಆಕಿನ ಬಾಯಿಗೆ ಹತ್ತರ ಹರಿದೇ ಬಿಡ್ತಾಳೆ ಅಂತ ಐತಿರೋ ನೋಡ್ಯಾರೆ.
ಶೋಮನು ಶಬ್ದ ಕೇಳಿರ್ತೀನಿ ನಾನು. ನನಗರೇನು ಗುರುತು ಅವ್ರ ಜೊತೆ ನಾನೇನು ಜಗಳಾಡವ್ರೆ? ಇಲ್ಲ, ಮಾತಾಡ್ತಿರ್ತಾರೆ. ಕಟ್ಟಿ ಮೇಲೆ ಕೂತು ಕಂಪ್ನಿ ಇರ್ತಾವಲ್ಲ ಅವು. ಹೆಣ್ಮಕ್ಳಿಗೆ ಅಡವಿ ಕಳಿಸಿ ಕಟ್ಟಿ ಮೇಲೆ ಊಟ ಮಾಡ್ಕೋತ ಉಂಡು ಕುಣ್ತಿರ್ತಾರ. ಮನೆಗೆ ದುಡ್ಡು ತರವಲ್ಲ, ಹೆಂಡತಿ ಮಕ್ಕಳು ಜೋಪಾನ ಮಾಡವಲ್ಲ, ಆಕಿನೇ ಕೂಲಿ ಮಾಡೋದು ತಿಂದು ನನ್ನಡು ಶ್ರೀಮಂತರು ಊರಾಗ ಯಾರು ಇಲ್ಲತ್ತು ಕೈ ಹಿಗಿಸ್ ತಿರುಗಾಡ್ತಾವ್ರಿ ಒಂದೊಂದು ಊರಾಗ. ನಮ್ಮ ಊರಾಗ ಬಬಲದಾಗ ಹಂಗಿಲ್ಲ. ಭಾಳ ದೂರದಿಂದ ಹಿಡಿತೀನಿ ನಾ. ಯಾಕ್ರಿ ಶ್ರಮಗಳ? ವಿಷಯ ಏನಪ್ಪ? ಮೃದು ಸ್ವಭಾವ. ಈಕೆ ಎಂದ್ಲು, ಇನ್ನ ವಾದ ಮಾಡೋದು ಸರಿಯಲ್ಲ. ಶಾಣ್ಯರು ಎಂದು ವಾದ ಹಾಕಲ್ರೆ, ತಲೆಗಿರ್ಲಿ ನಿಮಗೆ. ವಾದೂ ಹಾಕಲ್ಲ ಮತ್ತು ಪ್ರತಿಕಾರ ಶಬ್ದನೂ ಕೊಡಲ್ಲ ಅವರು. ಮರಳಿ ಶಾಣೆ ಇದ್ದವರು, ಬುದ್ಧಿ ಇದ್ದವರು, ಜ್ಞಾನ ಇದ್ದವರು. ಮತ್ತು ಇವು ಯಾರಿಗಿಲ್ಲ ಅವರು ಚಟ್ ಅಂದ್ರೆ ನೀವು ಗೊತ್ತಿರಲ್ಲ, ಏಯವ್ವೋ ಜಗದಾಗಿಲ್ದಕ್ಕೆ ಬಂದವಳ ನಮ್ಮ ಮನೆಗೆ ಚಟ್ಟನು ಕೂಡ ನೋಡಿ ನಗತೀರಿ. ನಿಮಗೆಲ್ಲ ಅನುಭವ ಮಾಡ್ತೀವಲ್ಲ, ಹೌದಲ್ಲ? ಹಂಗ ಈಕಿ ತೋಟಕ್ಕೂ ಬಂದುಡ್ರಿ. ದಳ 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 ಕಣ್ಣೀರು ಹಿರಿತಾವ. ಮಾವನವರೇ, ಪತಿದೇವ, ಅತ್ತಿ, ನಮ್ಮ ಮನೆಯಲ್ಲಿ ಅಪರಿಚಿತ ಒಬ್ಬಕ್ಕೆ ಹೆಣ್ಮಗಳು ಬಂದು ನಾನು ಬಾವಿಗೆ ಹೋಗಿದ್ದೆ, ಕಡತಂಬಿಕಂಡು ಬರದ್ರೊಳಗೆ ಮಗನ ತೊಡಿ ಮೇಲೆ ತಗೊಂಡು ಬಾಯಿಗೆ ಬಂದ ಹಾಗೆ ನನ್ನ ಬೈತಾ ಇದ್ದಾಳೆ. ಅಂತಿಷ್ಟು ಕಣ್ಣೀರು ಹಾಕೋದ್ ಒಳಕ ತಾಕಿ ಎಂದೂ ಆ ಹೆಣ್ಮಗಳು ಹಣಿ ಗಂಟು ಹಾಕೋದು ನೋಡಿಲ್ಲ. ಆ ಒಳಕ್ಕೆ ಇಂಥ ಶಬ್ದಗಳು ಎಂದೂ ಆಕಿನ ಬಾಯಿಲಿ ಬಂದೇ ಇಲ್ಲ. ಹಂಗಂದು ಒಳಕ ಅವ್ರಿಗೆ ಭಯಂಕರ ಸಿಟ್ಟು ಬೇಕು. ಯಾರಕಿ ಚಾಂಡಾಲಗಿತ್ತಿ ನಮ್ಮ ಮನೆಯಾಗ ಬಂದು, ನಮ್ಮ ಆಜ್ಞೆ ಇಲ್ಲದನ ಬಂದು ನಮ್ಮ ಮಗನಿಗೆ ಎತ್ಕೊಂಡು ನಿನ್ನ ಈ ರೀತಿ ಮಾತಾಡ್ತಾಳ? ನಡೆಯಾರಳಕ್ಕೆ ನೋಡೋಮಂತ ಹೇಳಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಬಡಗಿ ತಗೊಂಡು ಕೈಯಾಗಿ ಹಿಡ್ಕೊಂಡು ಬಂದ್ಬಿಟ್ರು. ಬಡಗಿ ಹೆಗಲ ಮ್ಯಾಗ ಬಾಯಿಲೆ ವಟ ವಟ ಅಂತಿದ್ರು, ಹಿಂದೆ ಹತ್ತಿ ಬೆನ್ನು ಹಟ್ಟಿದ್ದಾಳ. ಇದನ್ನು ನೋಡಿದವರೆಲ್ಲ ಅವ್ರ ಮನೆಗೆ ಹಿಂದೆ ಹೆಣ್ಣು ಗಂಡು ಕೂಡಿ ದಿಗ್ 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 ದಿಗ್. ಜಗಳ ಅಂದ್ರೆ ಯಾರಿಗಾರೆ ಫೋನ್ ಮಾಡ್ಬೇಕಾತೇನ್ರಿ? ಯಾರಿಗಾರೆ ಮಾಯಿಕಚ್ಚಿ ಹೇಳಬೇಕು ಜಗಳ ಹತ್ತದ ಬರ್ರಿ ಅಂತ? ಇಲ್ಲ, ರೊಟ್ಟಿ ಬಡದ್ ಬಿಟ್ಟು ಹಿಟ್ಟು ಕೈಲೇ ಓಡೋರು ಭಾಳ ಮಂದಿಯಾರ. ಜಗಳ ಹತ್ತದ ಒಳಗೆ ನೋಡಿ ನಾವೆಲ್ಲ ಏನು ಮಾಡೋದು? ಏ ತಂಗಿ ಕೆಲಸ ಅದ ಬಾ ಅಂದ್ರೆ ನನಗೆ ಸೊಡುವಿಲ್ಲ ಅಂತಾರ. ಒಂದೇನು ಗುಡಿಯಾಗ ಪುರಾಣ ಹತ್ತಿ ಅದು ಹತ್ತಿರಬೇಕು. ಹಿಂಗೂ ಅವ್ರದಾರ ಜಗಳ ಹತ್ತಾರ. ಯಾಕೆ ಹಿಂಗಾಗ್ತದಂದ್ರೆ ಲೌಕಿಕ ಜ್ಞಾನ. ಮನುಷ್ಯನಲ್ಲಿ ಲೌಕಿಕ ಜ್ಞಾನ ಇರುವುದರಿಂದ ಹೆಚ್ಚೆಚ್ಚಾಗಿ ಆ ಲೌಕಿಕದ ಕಡೆ ಮನಸ್ಸು ಜೋಗುತ್ತಾ ಇರ್ತಿರ್ತದೆ ಬಂಧುಗಳೇ. ಅದನ್ನ ನಿಮಿತ್ತ ಜನ ನೆರೀತ್ರಿ, ಜಾತ್ರಿ. ಈಕಿ ಏನ್ ಮಾಡಿದ್ಲು ಗೊತ್ತೇನ್ರಿ? ಆ ಮಾವ, ಗಂಡ, ಅತ್ತಿ, ಈಕಿ ಬರೋವ್ರನ್ನ ನೋಡಿ ತೊಡಿ ಮ್ಯಾಗಿರು ಮಗನ ತೊಯ್ದು ತೊಟ್ಲಾಗ ಹಾಕಿ ಮನ್ಯಾಗ ಹೋಗಿ 2 ಚರಿಗೆ ತುಂಬಿಕೊಂಡು ತಲೆ ತುಂಬ ಹಿಂಗೆ ಶರಗ್ ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡು ನೀರು ತಂದು, ಮಾವ, ಪತಿದೇವ, ಇದೇನು ನಿಮ್ಮ ರುದ್ರಾವತಾರ ಅಲ್ಲ? ಈ ತಿರನಾಗಿ ನೀವು ಹೀಗೆ ಕಿಲ್ಲೇನು ಮನೆಯೊಳಗೆ ಹಾವು ಕೀಳ ಏನೇನ ಇದನ್ನ ಯಾಕೆ ತಗೊಂಡು ಬಂದಿರಿ? ತಕ್ಕಳ್ಳಿ ನೀರ ಕೈಕಾಲು ಮುಖ ತಕ್ಕೊಳ್ಳಿ ಬನ್ನಿ ಅಂತ ಅಂದ್ಲಿಕ್ಕೆ ಇಷ್ಟು ಶಬ್ದ. ಅವಾಗಿ ಒಂದು ಅಳಕ್ಕಿ ಸೊಸಿಯೋ ಇಬ್ರು ಒಂದೇ ಇದ್ರಲ್ಲ, ಹಂಗಾಗಿ ಆಕಿಗೊಮ್ಮೆ ನೋಡೋದು, ಈಗಿಗೊಮ್ಮೆ ನೋಡೋದು. ಹಿಂಗೆ ನೋಡಿ ಆಕಿ ಸುಮ್ಮನೆ ತಿಳು ಪಾಪ. ಮಾನೋಳ್ಳವ್ರಿಗೆ ಮಾತಿನ ಭಯಪಟ್ಟವಿವಲ್ಲ. ಮಾನೋಳಕ್ಕೆ ಇದ್ಲು, ಸುಮ್ಮನಿತ್ತಿದ್ಲು. ಈಕೆ ಎಲ್ಲ ಮಾತಾಡ್ತಿದ್ಲು. ನೋಡಿ ಮಾವ, ನಾನು ಮಗನ ಎತ್ಕೊಂಡು ಕೂತ್ಕೊಂಡಿದ್ದೆ ಮನ್ಯಾಗ. ನಮ್ಮ ಮನ್ಯಾಗಿಂದ ಕೊಡ ನನಗೆ ಗೊತ್ತಿಲ್ದಂಗೆ ತಗೊಂಡು ಹೋಗಿ ಬಾವಿ ನೀರಿಗೆ ಹೋಗಿ ನನ್ನ ಜೊತೆ ಬಂದಿಕ್ಕಿ ಜಗಳ ಮಾಡ್ಯಾಳ. ನಾ ಈ ಮನಿ ಸೊಸಿ ಅಲ್ಲಂತಾಳ, ಈ ಮಗು ನಂದು ಅಲ್ಲಂತಾಳ. ಹಿಂಗೆ ಜಗಳ ಮಾಡಿ ನಿಮ್ಮನ್ನ ಮತ್ತೆ ಖರೆ ಮಾಡಿಕೊಂಡು ಕೆಲಸ ಮಾಡಿದ್ಬಿಟ್ಟು ಕರ್ಕೊಂಡು ಬಂದಾಳ ನೋಡ್ರಿ. ಅಂದು ಕೂಡಲೇನೆ ಗಂಡ, ಮಾವ, ಅತ್ತಿ 3 ಜನ ಕಲಾವತಿನ ಸುಳ್ಳಂದ್ರು. ಅವರೆಲ್ಲ ಅಂದ್ರಲ್ಲ, ಅಯ್ಯಯ್ಯಯ್ಯ ಇಂಥ ತಿಪ್ಪಲು ಮಾಡ ಹೆಣ್ಮಕ್ಳಿಗೆ ಭಾಳ ನೋಡಿವಿ ನಾವು. ಏನ ಹೆಣ ಎತ್ತಲಿ
ಅತ್ತಂಗ ಮಾಡಿ ಕರೆದಂಗ ಮಾಡಿ ಮಾವಗ ಗಂಡಗ ಕರ್ಕೊಂಡು ಬಂದಿದ್ದಿ. ಎಂದೂ ಅಕ್ಕಿ ಮನೆ ಈ ಮನೆಗೆ ನಡೆಯಕ್ಕೆ ಬಂದ ನಾವು ನೋಡಿ 6 ವರ್ಷ ಆಯಿತು. ಹಿಂಗೆಂದು ಕಣ್ಣೀರು ಹಾಕದವಳಲ್ಲ. ನೀನೇ ಆ ಮನೆ ಸೊಸಿ ಅಲ್ಲ, ಆಕಿನ ಸೊಸಿ ಅಂತ ಊರು ಜನ. ಮಾಂಗಲ್ಯ ಕಟ್ಟಿದ ಗಂಡ ತಾಯಿ ತಂದೆಯಂತೆ ಇರುವ ಅತ್ತಿ ಮಾವ ಹಿಂಗಂದ್ ಕೂಡಲೇ ಆಕೆ ಹೆಂಗೈತಂದ್ರೆ ಆಕೆ ಅಂದ್ಲು, ಭೂಮಿ ಮ್ಯಾಲ ಹೆಣ್ಣಾಗಿ ಹುಟ್ಟಬಾರದು. ಎಂಥ ಕಣ್ಣವ. ಸತ್ಯನ ಸೊಸಿಯಾಗಿದ್ದು ಸುಳ್ಳ ಸೊಸಿನ ಅವರೆಲ್ಲ ಖರೆ ಅಂತ ಭಾವಿಸಿದಾರಲ್ಲ. ಇಂಥ ಜನರ ಮಧ್ಯದಲ್ಲಿ ನನ್ನ ಹಾಳು ಮುಖ ಏನು ತೋರಿಸ್ಲಿ? ನಾನಿನ್ನ ತವರಿಗೂ ಬೇಡ, ಗಂಡ ಮನಿಗೂ ಬೇಡ. ನಾರದ ಪುರಾಣದೊಳಗೆ ಒಂದು ಮಾತು ಬರ್ತದ್ರಿ, ಅಪಮಾನಕ್ಕೆ ಸಮನಾದ ಸಾವಿಲ್ಲ, ಕೋಪಕ್ಕೆ ಸಮನಾದ ವೈರಿ ಇಲ್ಲ, ಕಾಮಕ್ಕೆ ಸಮನಾದ ಬೆಂಕಿ ಇಲ್ಲ. ಲಕ್ಷದಾಗಿಟ್ಕೋರಿ. ಮನುಷ್ಯ ಮನಸ್ಸಿನೊಳಗೊಂದ್ಸಲ ಕಾಮದ ಹೊಗೆ ಹೊತ್ತು ಅಂತಂದ್ರೆ ಹೊರಗೆ ಹಚ್ಚಿದ ಬೆಂಕಿದಿಂದ ಎಲ್ಲರೇ ತಗಲು ಒಂದಿಷ್ಟು ಉಳಿದಿತ್ತು. ಕಾಮದ ಬೆಂಕಿ ಒಳಗೆ ಹತ್ತಂದ್ರೆ ಅದು ಯಾರಿಗೆ ಗೊತ್ತಿಲ್ದಂಗೆ ಸುಡ್ತದೆ ಶರೀರ. ಅದಕ್ಕೆ ಅವ್ರು ಹೇಳ್ತಾರೆ, ಕಾಮ ಅಂದ್ರೆ ಏನಿದ್ರ ಅರ್ಥ? ಆಶಾ. ಆಶಾ ಎಲ್ಲರಲ್ಲಿ ಅದು ಆಶಾ. ಅದು ಇರಬಾರದು. ಅದು ಒಮ್ಮ ಮನಸ್ಸಿನಾಗ ಬತ್ತು ಅಂತಂದ್ರೆ ಅದು ಏನು ಇಚ್ಛಾ ಮಾಡ್ತದೆ ಪಡೆಯ ತನಕ ನಿದ್ದೆ ಹತ್ತಲ್ಲ, ಊಟ ಕೂತ್ರು ಊಟ ಹೋಗಲ್ಲ, ಕೆಲಸದ ಮೇಲೆ ಸೊಗಸಿರಲ್ಲ. ಕಾಮಕ್ಕೆ ಸಮನಾದ ಬೆಂಕಿ ಇಲ್ಲ, ಅಪಮಾನಕ್ಕೆ ಸಮನಾದ ಸಾವಿಲ್ಲ. ಅಕ್ಕೆಂದ್ಲು ಅಪಮಾನ ಆದ ಬಳಿಕ ಭೂಮಿ ಮೇಲೆ ಬದುಕಬಾರದಂತ ಹೇಳಿ ಮನೆಯಾಗಿಂದ ಜಾಗ ಖಾಲಿ ಮಾಡಿದ್ಲು. ಈಕೆ ಕಲಾವತಿ ಅತ್ಯಂತ ಸಂತೋಷದಿಂದ ಅವ್ರ ಜೊತೆ ಸಮರಸವಾಗಿ ಆಕೆ ಹ್ಯಾಂಗಿದ್ಲು, ಈಕೆ ಅದೇ ನಾಟಕವನ್ನು ಮಾಡಿ ಆ ಮನೆಯಾಗ ಇದ್ಕೊಂಡ್ಳು. ಈಕೆ ಹೊರಗೆ ಬಂದ್ಲು. ಕೊನೆಗೆ ನಿರ್ಧಾರ ಮಾಡ್ತಾಳೆ, ನನಗೆ ದೈವ ಬಲ ಇಲ್ಲ, ಆ ಬಳಿಕ ನನ್ನ ಪರಿವಾರದ ಬಲ ಇಲ್ಲ ಅಂದಮೇಲೆ ತವರಿಗೇನಂತ ಮುಖ ತೋರಿಸ್ಲಿ? ಹೇ ಭಗವಂತ, ನನ್ನ ಕರ್ಕೋರಪ್ಪ, ನಾನು ಬರ್ತೀನಿ ಅಂಥೇಳಿ ಊರ ಹೊರವಲಯದಲ್ಲಿ ಬಂದು ಒಂದು ಬಾವಿ ಮೇಲೆ ನಿಂತ್ಕೊಂಡು ಕಚ್ಚಿ ಹಾಕಿದ್ಲು. ಟೊಂಕಕ್ಕೊಂದು ಕಲ್ಲು ಕಟ್ಕೊಂಡ್ಳು, ಹೇಳ್ಬಾರ್ದಂತ. ಅಮೋಘ ಸಿದ್ದೇಶ್ವರ ಕಂಬಳಿಯ ಡೇರೆ ಹೊಡೆದು ಗುಡ್ಡದ ಮೇಲೆ ತಪಸ್ ಮಾಡ್ತಿದ್ದ. ಈಕಿ ಬಾವಿ ಮ್ಯಾಗ ನಿಂತದ್ದು ಅವನ ಹೃದಯದೊಳಗೆ ವಾಡ್ಶಾಪ್ ಆಯಿತು. ನಿಮಗೆ ತಿಳಿಯಾಗಿ ಹೇಳ್ತೀನಿ, ನೀವೆಲ್ಲ ಅದು ನೋಡಿ ಇವೆಲ್ಲ ಸಂಶೋಧನೆ ಮಾಡೀರಿ. ಅಧ್ಯಾತ್ಮ ಆಕಾಶವಾಣಿ ಅಂದ ಬಳಕೆ ನಮ್ಮಲ್ಲ ಯಂತ್ರ ಬಂದು ಇದು ಅಧ್ಯಾತ್ಮ ಅಷ್ಟು ಚಲೋ ಅದ, ಏನು ಬೇಕಾದೆಲ್ಲ ಗೊತ್ತಾಗ್ತದೆ. ಖರೆ ನಮ್ಗೆ ಸಾಧಿಸಲಿಕ್ಕೆ ಟೈಮ್ ಇಲ್ಲಲ್ಲ, ಏನು ಮಾಡಬೇಕು? ಇಲ್ಲಿ ಆ ಹೆಣ್ಮಗಳ ಚಿತ್ರ ಬಂತು. ಅಮೋಘಿಸಿದ್ದಂತಾಣ ಮನುಷ್ಯನಿಗೆ ಕಾಲಮರಣ ಬರಬೇಕು. ಸಾಯೋದ್ರಾಗ 4 ಪ್ರಕಾರ ಅದಾವ್ರಿ, ಅವಕ್ಕೆ ಮರಣ ಅಂತ ಕರೀತಾರೆ. ಕಾಲಮರಣ, ಅಕಲ್ಪಿಕ ಮರಣ, ದುರ್ಮರಣ, ಇನ್ನೊಂದು ಯಾವುದಪ್ಪ ಮತ್ತೆ? ಮತ್ತೊಮ್ಮೆ ಹೇಳಿ. ಕಾಲಮರಣ ಅಂದ್ರೆ 100 ವರ್ಷ ಆದ ಬಳಿಕ ಹೋಗುದು. ಅಕಲ್ಪಿಕ ಅಂದ್ರೆ ಹುಲಾ ಇವನ ಹಿನಾಗೆ ಹಣಮಂದಿಯವ್ರ ಕಟ್ಟಿ ಮೇಲೆ ಅವನ ಕೂಡ ಕೂತಿದ್ದೆವು, ಹ್ಯಾಂಗ ಹೋದ ಅಂದ್ರೆ ಏನು ಹೇಳ್ಬೇಕು? ಹ್ಯಾಂಗ ಬಂದನ ಹಂಗ ಹೋದ. ತಾಯಿ ಗರ್ಭದೊಳಗಿರತಕ್ಕಂಥ ಸಮಯದಲ್ಲಿ ಹೆಂಗ್ ಬಂದನ ಹಂಗ ಹೋಗ್ಬಿಡಾನ. ಇದಕ್ಕೆ ಅಕಲ್ಪಿಕ ಮರಣ. ಇನ್ನ ದುರ್ಮರಣ. ಇನ್ನೊಂದು ಯಾವುದಪ್ಪ ಅಂದ್ರೆ ಆತ್ಮಹತ್ಯ. ತಂದ ತಾನೇ ಸಾಯೋದಕ್ಕೆ ಆತ್ಮಹತ್ಯಾ ದೋಷ ಅಂತ ಕರೀತಾರೆ. ದುರ್ಮರಣ ಅಂದ್ರೆ ಹೊಡೆಸ್ಕೊಂಡು ಕಡಿಸ್ಕೊಂಡು ಆಕ್ಸಿಡೆಂಟ್ ಆಗಿ ಗಾಸ್ಲೆಟ್ ಬರ್ಕೊಂಡು ಬಾವ್ಯಾಗ ಜಿಗಿದು ಹತ್ತಿ ಎಣ್ಣೆ ಕುಡಿದು ದ್ರಾಕ್ಷ ಊರ್ಲ್ ಹಾಕೊಂಡು, ಇವೆಲ್ಲ ದುರ್ಮರಣ.
ದುರ್ಮರಣಗಳಿವೆಲ್ಲ. ಆಕಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ನೋಡಿ ಅಮೋಘ ಸಿದ್ದೇಶ್ವರರು ಯೋಗ ಶಕ್ತಿದಿಂದ, ಯೋಗ ಶಕ್ತಿ ಹೆಂಗದಂದ್ರೆ ಕರೆಂಟ್ಗಿಂತಲೂ ತೀವ್ರದ, ಲಕ್ಷ್ಯದಾಗಿರಲಿ. ಮನಸ್ಸಿನ ವೇಗದಕ್ಕಿಂತಲೂ ನಮ್ಮ ಯೋಗ ಶಕ್ತಿ ಸಾಮರ್ಥ್ಯದ ಬಂಧುಗಳೇ. ಕಣ್ಣ ಮುಚ್ಚಿ ಕಣ್ಣು ತೆರೆದ್ರೊಳಗ ಆಕಿನ ಹಿಂದೆ ಬಂದು ನಿಂತ್ಕೊಂಡಿದ್ದಾನೆ. ಧರ್ಮೋ ರಕ್ಷತಿ ರಕ್ಷತಃ, ಪಾತಿವರ್ತ್ಯ ಶಿರೋಮಣಿ, ಸದ್ಗುಣಶಾಲಿ, ದಯಾಧೀನ ಪಾರಾಯಣಳು, ಪತಿಪಾರಾಯಣಳು, ಇಂಥವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಆಕೆ ನಿರ್ಧಾರ ಏನು ಮಾಡಿದ್ಲು, ಇನ್ಮ್ಯಾಲ ಬದುಕುದು ಬೇಡ, ಹೇ ಭಗವಂತ ನನ್ನ ಕರ್ಕೋರೂಪ ಅಂತ ಸೊಲ್ಲಾಪುರದ ಸಿದ್ಧರಾಮ ಮಲ್ಲಿಕಾರ್ಜುನನ ಪಾತಾಳ ಗಂಗಿಯೊಳಗೆ ಕಮರಿ ಮಠದಾಗ ಹೆಂಗೆ ಹಾರ್ಲಕ್ಕೆ ಹೋದ, ಹಿಂಗೆ ಈಕಿನೂ ಬಾವಿ ಮ್ಯಾಗಿಂದು ಜೈಶಂಕರ ಅಂತ ಎರಡು ಕೈ ಮ್ಯಾಲ ಮಾಡಿ ಹಾರ್ತಿದ್ಲು. ತಡಿ ಮಗಳ ಅಂತವ ಹಿಂದೋಗಿ ಎರಡು ಕೈ ಹಿಡ್ದ. ಅಮೋಘ ಸಿದ್ದೇಶ್ವರ ಕೈ ಹಿಡಿದು ತಲೆ ಮೇಲೆ ಕೈ ಆಡಿಸಿ, ಅಮ್ಮ ಯಾಕೆ ತಾಯಿ ನಿನಗಂತ ಪ್ರಸಂಗ ಏನು ಬಂದಿದೆ ಮಗ? ಮನುಷ್ಯನಾಗಿ ಹುಟ್ಟಿದ ಬಳಿಕ ಆತ್ಮಹತ್ಯೆ ಮಾಡ್ಕೋಬಾರ್ದಮ್ಮ. ಸಂಸಾರ ಅಂದ್ರೆ ಇದು ಯಾವತ್ತು ಇಷ್ಟು ತ್ರಾಸಿರುವುದ, ಇದರೊಳಗೆ ಏನು ಬೇಕು ಮನುಷ್ಯನಿಗೆ? ಎಲ್ಲಕ್ಕಿಂತ ದೊಡ್ಡ ಉಪಾಯ, ಮದ್ದು, ಸಲಹೆ ಅಂತಂದ್ರೆ ಸಹನ, ತಾಳ್ಕೊಳ್ಳುವುದು. ಎಲ್ಲಿ ತಾಳ್ಕೊಳ್ಳುವ ಶಕ್ತಿ ಅದ ಅಲ್ಲಿ ಸುಖ ಸಿಗುತ್ತದೆ, ಆನಂದ ಸಿಗುತ್ತದೆ, ಸಂತೋಷ ಸಿಗುತ್ತದೆ. ಎಲ್ಲಿ ತಾಳ್ಮೆ ಇಲ್ಲ ಅಲ್ಲಿ ಏನೂ ಸಿಗಲ್ಲ. ಹಂಗೆ ಬಂದು ಹಂಗೆ ಹೋಗ್ಬೇಕಾಗ್ತದ. ತಾಳ್ಕೊಳ್ಳೋದು ಬಹಳ ಚಲೋ ಇರಬೇಕು. ಅದು ನಿಂಬಲ್ಲಿ ಬಹಳ ಕಡಿಮೆ ಇರುತ್ತದೆ. ತಾಳ್ಮೆ ಅನ್ನೋದು ದೊಡ್ಡ ತಪಸ್ಸದ್ರಿ. ಅದು ಹಿಂಗಿರ್ಬೇಕ್ರಿ. ತಾಳ್ಮೆ ಇಲ್ಲಂದ್ರೆ ನಮಗೆ ಜೀವನದೊಳಗೆ ಏನೂ ಸಾಧಿಸಕ್ಕಾಗಲ್ಲ. ಈ ನಮ್ಮ ಸ್ವಾಮಿಗಳಿಗೆ ನೋಡ್ರಿ ಅಲ್ಲ, ಇಂಥವ್ರೇ ಒಬ್ಬರು ಸಾಧು ಇದ್ದ. ಹಿಂಗೇನ ಸ್ವಲ್ಪ ಕೂದಲು ಇವರಿಗೆ ಇದನ್ನೂ ಬಳಸಿದವ. ಅವನ ತಲೆ ನೋಡಿದ್ರೆ ಬಿಜಾಪುರದನ್ನು ಕೆಂಪು ಗಡಿಗೆ ನೋಡ್ದಂಗೆ ಮಣ್ಣಿ. ಅವ ಹೊಳಿ ದಾಟುತ್ತಿದ್ದ. ನಾವು ಹೊಳ್ಯಾಗ ತಗೊಂಡ ಇಲ್ಲಿ ಒಂದು 18-20 ವರ್ಷದ ಹುಡುಗರು ಒಂದು 4 ಮಂದಿ ಕೂತಿರ ನಾವನಾಗ. ಇವನು ಹೋಗಿ ಅದರೇ ಕುತ್ಕೊಂಡು ಕೂಡಲೇ ಅವರು ನಾವೊಂದು 100 ಫೂಟ್ ಒಳಗೆ ಹೋಗಿ 300 ಫೂಟ ಅವ್ರು 4 ಮಂದಿ ನೋಡಿದ್ರು. ಬಂದ ಹೋಗೋರು ಒಬ್ಬನ ಕಿವ್ಯಾಗ, ಮುತ್ತೆಂತಿಲಿ ಹಂಗದ ನೋಡು. ಒಬ್ಬತನ ಸೂರ್ಯ ಕಾಣಿಸ್ಲಿಕ್ಕತನ ಸೂರ್ಯ. ಮತ್ತೊಬ್ಬ ಮೂರನೇದವ ಅಂದ, ಏನು ಮಸ್ತ್ ಕಲ್ಲು ಗಡಿಗೆ ಆದಂಗೆ ಆಗ್ಯದ ಅಂದ ಮೂರನೇದವ. 4ನೇದವ ಅಂದ, ಬಡ್ದು ನೋಡ ಮೇನು. ಇವೆಲ್ಲ ಅವನಿಗೆ ಕೇಳಿಸ್ತಿದ್ದು. ಯಾರಿಗೆ ಸಾಧು ಮುತ್ಯಾಗ ಕೇಳಿಸ್ತಿದ್ದು. ಆದರೂ ಅವ ಸುಮ್ಮಿದ್ದ. ಯಾಕೆ ಸುಮ್ಮಿದ್ದ? ಬಾಯಿ ಕೊಟ್ಟನ ಅಂತ ಏನು ಮಾಡುತ್ತ? ಯಾಕನಲ್ಲ. ಯಾಕಂತೀರೋ ಅಂದಂದ್ರೆ ನಿನಗೆ ನೋಡಿಂದೀವೇನು ನಾವು ಹಿಂಗೂ ಅಂತ. ನಮ್ಮೂರಾಗ ಒಬ್ಬ ಹಿಂಗೆ ಇದ್ದ, ಅವನಿಗೆ ನೋಡತ್ತೀವಿ ನಾವು. ಅದಕ್ಕೆ ವಾದ ಬ್ಯಾಡ ಅಂತ ಸುಮ್ಮಿದ್ದ. ಮತ್ತು ಅಧ್ಯಾತ್ಮದೊಳಗೆ ಕಡಿಕೊಳ್ಳದ ಮಡಿವಾಳಪ್ಪ ಒಂದು ಪದ್ಯ ಬರೀತ. ಸುಮ್ಮನಿರಬೇಕು ಶರಣಾದ ಮೇಲೆ. ದರ್ಬಾರ್ ಸುಮ್ಮಂದು 2 ನುಡಿ ಅಂತ ತೋರಿಸಿ. ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ.
ಗುರು ಕರುಣೆಯು ಮೊದಲು ಆಗಿರಬೇಕು. ಗುರು ಕರುಣೆಯ ಮೊದಲು ಆಗಿರಬೇಕು. ಗುರುವಿನ ಕೀಲೊಂದು ಗೊತ್ತಿರಬೇಕು. ಗುರುವಿನ ಕೀಲೊಂದು ಗೊತ್ತಿರಬೇಕು. ಒಳಗೂ ಹೊರಗೂ ಒಂದಿರಬೇಕು. ನಿತ್ಯದಿ ಅನುಭವ ಸಾಧಿಸಬೇಕು. ನಿತ್ಯದಿ ಅನುಭವ ಸಾಧಿಸಬೇಕು. ಸುಮ್ಮನಿರಬೇಕು ಶರಣಾದ ಮೇಲೆ. ಸುಮ್ಮನಿರಬೇಕು ಶಿವನಾದ ಮೇಲೆ. ಕಣ್ಣಿನೊಳಗೆ ಕಣ್ಣ ಇಟ್ಟಿರಬೇಕು. ಕಣ್ಣಿನ ನೆಲೆ ಕಳೆ ಗೊತ್ತಿರಬೇಕು. ಕಣ್ಣಿನ ನೆಲೆ ಕಳೆ ತಿಳಿದಿರಬೇಕು. ಹುಣ್ಣಿಮೆಯ ಚಂದ್ರನಂತೆ ಹೊಳೆದಿರಬೇಕು. ಹುಣ್ಣಿಮೆ ಚಂದ್ರನಂತೆ ಹೊಳೆದಿರಬೇಕು. ಒಳಗೂ ಹೊರಗೂ ಒಂದಿರಬೇಕು. ಒಳಗೂ ಹೊರಗೂ ಒಂದಿರಬೇಕು. ಸುಮ್ಮನಿರಬೇಕು ಶರಣಾದ ಮೇಲೆ. ಸುಮ್ಮನಿರಬೇಕು ಶಿವನಾದ ಮೇಲೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಸುಮ್ಮ ಇರೋದು ತಿಳಿತಂದ್ರೆ ಸುಮ್ಮ ಇರ್ಲಿಕ್ಕೆ ಬರ್ತದೆ. ತಿಳಿಲಿಲ್ಲ ಅಂದ್ರೆ ಇರ್ಲಿಕ್ಕೆ ಆಗಲ್ಲ. ಅದು ಏನ್ ಮಾಡೋದು? ಸುಮ್ಮನೆ ಇದ್ದ ಒಬ್ಬ ಬಂದ, ಸ್ವಲ್ಪ ಬಡ್ದು ನೋಡಮೇನಂದ. ಸಾಧು ಹಂಗೆ ಕೂತ, ಇಲ್ಲಿ ಅನ್ ಕಲ್ಲವ ಕಟ್ಟಿಗೆವ ಎದರ್ಲೆ ಬಡಿಯೋದು? ಇಂಥ ಚಲೋ ಕೈ ಕೊಟ್ಟಾನಲ್ಲ, ಬಡಿ ಅಂದ. ಅಷ್ಟಾದರೂ ಸಾಧು ಹಂಗೆ ಕೂತ. ಒಬ್ಬ ತಲಿ ಮ್ಯಾಗ ಥಪ 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 ಬಳ್ಳಿಕತ್ತ. ಸಾಧು ಸುಮ್ಮನೆ ಕೂತ. ಹೇಳಿಲ್ಲ ಈಗ ಸುಮ್ಮನಿರಬೇಕು ಶರಣ. ಹಂಗೆ ಕೂತ. ಒಬ್ಬ ಬಂದ, आवाज बेस्ट नाही, अजून थोडा काही तर घ्या की. ಏನಾರ ತಗೋ. ಇಲ್ಲಿ ಏನಿಲ್ಲೋ, ಇಲ್ಲಿ ಅವು ಇದು ಬಿದ್ದ ನೋಡ ಕಾಲನ್, ಅವು ತಗೊಳ್ಳೇನ ಇರ್ಲಿ. ಅದನ್ನ ತಗೊಂಡ್ರು ಕೈಯಾಗ. ಅಷ್ಟಕ್ಕೆ ಬಿಡಿಲಿಲ್ಲ, ಅದರಲ್ಲೇನು ಹೊಡೆದ್ರಿ. ಆದರೂ ಅವ ಬಿಟ್ಟಲಿಲ್ಲ, ಒಂದು ಶಬ್ದ ತೆಗಿಲಿಲ್ಲ. ಆದರೆ ಒಳಗಿರುವ ಆತ್ಮ ಪರಮಾತ್ಮನಿಗೆ ಸಿಟ್ಟು ಬಂದು, ಚಾಂಡಾಲ ಸುಳೆ ಮಕ್ಕಳೇ, ನನ್ನ ಅನುಯಾಯಿ ಸಾಧು ಅಂದ್ರೆ ಪರಮಾತ್ಮನ ಪ್ರತಿರೂಪ, ನನ್ನ ಧರ್ಮ ಪ್ರಚಾರಕ, ನನ್ನ ತತ್ವ ಪ್ರಚಾರಕ, ಇಂಥವನ ಅಪಮಾನ ಮಾಡಿದಿರಲ್ಲ ಅಂಥೇಳಿ ಸಾಧುಗ ಹೇಳ್ತಾನೆ ಒಳಗೆ, ಹೇಳೋ ಈಗ ನಿನ್ನ ಆಜ್ಞೆ ಇರ್ಲಾರ್ದು ಏನು ಮಾಡಕ್ ಬರಂಗಿಲ್ಲ. ನೀ ಸಾಧು, ಸರ್ವಸಂಗ ಪರಿತ್ಯಾಗಿ, ನೀ ಏನು ಹೇಳ್ತಿ ಇವ್ರನ್ನ ಆ ರೀತಿ ಮಾಡ್ತೀನಿ. ಈ ಹೊಳೆಯಾಗ ಮುಳುಗಿಸ್ಲ್ಯೋ ಏನ್ ನನ್ನ ಉರಿ ನೇತ್ರ ತೆರೆದು ಇವ್ರನ್ನ ಸುಟ್ಟು ಭಸ್ಮ ಮಾಡ್ಲ್ಯೋ? ಹಿಂಗ ಪರಮಾತ್ಮ ಕೇಳಿದಾಗ
ಸಾಧು ಏನು ಅನ್ಬೇಕು ಹೇಳ್ರಿ? ಏನು ಅನ್ಬೇಕು? ನಿಮಗೆ ಶಿಖರ ಹಿಂಗಂದ್ರೆ ನೀವು ಹತ್ತಿರಲ್ಲ, ಅವ್ರ ಮನೆ ಸತ್ಯನಾಶ ಆಗಲಿ, ಅವ್ರ ಮನೆ ದೇಗಲಾಗಲಿ, ಅವನ ಮನೆ ದೀಪ ಅಡಗಲಿ. ನಾವತ್ತೀವೆಲ್ಲ ಆ ಪರಮಾತ್ಮನ ಕೇಳ್ತಾನೆ ಇವ್ರಿಗೆ ಏನು ಮಾಡಬೇಕು ಅಂತಂದಾಗ ಅವನಿಗೆ ಸಾಧು ಹೇಳ್ತಾನೆ ದೇವರಿಗೆ, ಯಪ್ಪ ನೀ ಸುಟ್ಟಿ ಅಂದರೂ ಉಪಯೋಗಿಲ್ಲ, ಇನ್ನು ಅವ್ರ ನೀರಾಗ ಮುಳುಗಿಸಿದ್ರು ಉಪಯೋಗಿಲ್ಲ, ಏನು ಮಾಡ್ತಿ ಅಂದ್ರೆ ಅವ್ರಿಗೆ ಏನು ಮಾಡಬೇಡ, ಅವರಲ್ಲಿ ಏನು ಇಂಥ ಕೆಟ್ಟ ಬುದ್ಧಿ ಬಂದದ ನೋಡು. ಜ್ಞಾನಿ ಹೆಂಗಿರ್ತಾನ ನೋಡ್ರಿ, ಸಾಧು ಹೆಂಗಿರ್ತಾನ ನೋಡ್ರಿ. ಏನಂತಾನವ? ಅವರಲ್ಲಿ ಏನು ಬಂದೈತಿಲ್ಲ ಈ ದುಷ್ಟ ಬುದ್ಧಿ, ದುಷ್ಟ ಕಾರ್ಯಕ್ಕೆ ದುಷ್ಟ ಕರ್ಮಕ್ಕೆ ಏನವರು ತುತ್ತಾಗ್ಯಾರಲ್ಲ, ಈ ಕರ್ಮದ ಫಲವಾಗಿ ಮುಂದೆ ಅವರು ನರಕ ಯಾತನೆ ವೈತರಣಿ ನದಿಯಲ್ಲಿ ಅವರು ಅನಂತ ಕಷ್ಟ ಭೋಗಿಸ್ತಾರ. ಅದಕ್ಕೆ ಆ ಮಾಡಿದ ಕರ್ಮೆಲ್ಲ ಕೆಡಿಸಿ ಅವರಲ್ಲಿ ಶುದ್ಧ ಗುಣಗಳನ್ನು ಕೊಟ್ಟು ಉದ್ಧಾರ ಮಾಡು ಅಂತ ಹೇಳ್ತಾನ. ಅಮೋಘಿಸಿದ್ದ ಕಲಾವತಿ ಹೇಳ್ತಾನಮ್ಮ, ಸಂಸಾರದಲ್ಲಿ ತಂಗಿ ಸಹನ ಇರಬೇಕು. ಬರ್ತಾವ ಬರಾವ, ಈಗ ನೀ ಕಸ ಹೊಡೆದ ಬಳಕ ಗಾಳಿಗೆ ಮತ್ತೆ ಕಸ ಬರಲ್ಲಂತ ತಿಳ್ಕೊಂಡೇನ್, ಅದು ಬೀಳುವುದ, ನೀ ಹಂಗೆ ಹೊಡೆಯುವುದ ತಂಗಿ. ಹಾಗೆ ಮಾಡ್ಕೋಬಾರ್ದಮ್ಮ. ಬಿಸಾಕು ಕಲ್ಲ ಅಂತ ಬಿಚ್ಚಿದ, ನಡೆ ನಿನ್ನ ಮನೆಗೆ, ನಿನಗೆ ನ್ಯಾಯ ಕೊಡಿಸ್ತೇನೆ. ಮೋಕ್ಷದ ಎಂಥಾಲಿಲ್ಲ ಪುರುಷ ಮಗಳನ್ನು ಮುಂದೆ ಹಾಕೊಂಡು ಮನೆಗೆ ಬಂದ. ಇವೆಲ್ಲ ಕಟ್ಟಿ ಮೇಲೆ ಕೂತೀವಲ್ಲ ಕಂಪನಿ, ಯವ್ವ ಸಾಧು ಹುಡ್ಕೊಂಡು ಬಂದಾಳೆ ಈಕಿ, ಊರು ಬಿಟ್ಟು ಹೋಗಂಗೆ ಕಾಣಲಿಕ್ಕಿ. ಇನ್ನ ಎಷ್ಟು ಮನೆ ಕೆಡಿಸ್ತಾಳೋ ನಿಮ್ಮ ಬೇಗಳುಗಳು ಮುಂದೆ ನಿಮ್ಮ ಬಾಯಾಗವು, ನಮ್ಮ ಬಾಯಾಗ ತೊಳಂಗಿಲ್ಲ ನಾವು. ಹಿಂಗಂದು ಮತ್ತೆ ಜನ ಏರಿತ್ರಿ, ಇಡೀ ಮನಿನ ತುಂಬಿತು, ಬಪ್ಪಣ್ಣನ ಮನಿನ ತುಂಬುದ ಒಳಕ ಬಪ್ಪಣ್ಣ ಸಾಧು ಪುರುಷರನ್ನು ನೋಡಿ ಸ್ವಲ್ಪ ಸಂಸ್ಕಾರ ಇತ್ತು, ಅವರಿಗೆ ಬರಮಾಡಿಕೊಂಡ. ಬರ್ರಿಯಪ್ಪ ಬರ್ರಿ ಅಂತ ಕರೆದ. ಯಪ್ಪ ಈಕಿನ ಯಾಕೆ ತಂದಿರಿ, ಈಗ ನಮ್ಮ ಮನ್ಯಾಗ ಇಲ್ಲದ್ರು ಜಗಳ ಹಚ್ಚಿದ್ಲಿಕ್ಕಿ ಅಂತಂದು ಸ್ವಲ್ಪ ಸಮಾಧಾನ ಮಾಡ್ಕೊರಪ್ಪ ಬಪ್ಪಣ್ಣ, ನಾನು ಒಂದು ನ್ಯಾಯ ಕೊಡಲು ಬಂದಿದ್ದೇನೆ ಅಂತಂದಾಗ, ಪರವಾಗಿಲ್ಲಪ್ಪ ಬನ್ನಿ ಅಂತ ಕೂಡಿಸ್ಕೊಂಡ್ರು. ಏನು ಸ್ವಾಮಿ, ನಮ್ಮ ಸೊಸೆಂಗ ರೂಪ ತಗೊಂಡು ಅಳತಾ ಕರಿತ ತೋಟಕ್ಕೆ ಬಂದು ಮನೆಯೊಳಗಿರತಕ್ಕಂಥ ಸೊಸೆನ ಹೊರಗೆ ಹಾಕಾಕ್ ನಿಂತಿದ್ರಿ. ಅದ್ರಾಗ ನಾವು ಚಲೋ ಮನುಷ್ಯರು ತಿಳ್ಕೊಂಡೆವು, ನಮ್ಮ ಸೊಸೆ ಯಾರು ಅನ್ನೋದು ನಾವು ಅರ್ಥ ಮಾಡಿಕೊಂಡು ಈಕಿನ ಹೊರಗೆ ಹಾಕಿಬಿಟ್ಟಿವ್ರಿ ಅಂತ ಬಪ್ಪಣ್ಣ ಹೇಳ್ದ. ಅವಾಗ ಅಮೋಘಸಿದ್ದ ಹೇಳ್ತಾನೆ, ಅಪ್ಪ ನ್ಯಾಯ ಅನ್ಯಾಯ ಹಿಂಗೆ ಗೊತ್ತಾಗಲ್ಲ, ಹಿಂಗೆ ಗುರ್ತಾಗಲ್ಲ. ಮನುಷ್ಯನಿಗೆ ಜಗತ್ತು ನೋಡ್ಲಿಕ್ಕೆ ಎರಡು ಕಣ್ಣದಾವ, ಮತ್ತು ಜಗತ್ತಿನೊಳಗ ಕಣ್ಣಿಗೆ ಕಾಣಲಾರದ ಪ್ರಮಾಣವನ್ನ ಪರಿಗಣಿಸಿ ನೋಡು ಎರಡು ಕಣ್ಣದಾವ. ಒಂದು ಜ್ಞಾನ ಕಣ್ಣ, ಒಂದು ಪ್ರತ್ಯಕ್ಷ ಕಣ್ಣ. ಪ್ರತ್ಯಕ್ಷ ಕಣ್ಣ, ಪ್ರತ್ಯಕ್ಷ ಕಣ್ಣ. ಜನ ಈ ಕಣ್ಣಿಲಿ ನೋಡಿ ಸಂಶಯ ಮಾಡಿಕೊಂಡೆ ಭಾಳ ಸತ್ತು ಹೋಗ್ಯಾವ, ಒಳಗಿನ ಕಣ್ಣಿಲೆ ನೋಡಿಲ್ಲ. ಏನು ಮಾಡಬೇಕು? ತಾಯಿ ಮಗ ಪಲಂಗದ ಮೇಲೆ ಮಲ್ಕೊಂಡಾರ, ದೊಡ್ಡವಾಗೇನ ಪಾಪ, ಅವನಷ್ಟು ಉದ್ದಗೇನವ, ಹೊರಗಿನ ದಪ್ಪ ಬಂದು ಮಧ್ಯಾಹ್ನದಾಗ ಹೊಸ್ಕೊಂಡು ಮಲಗಿವಿ ಎರಡು. ಅವು ನೋಡುದಿಲ್ಲ, ಅವನವನ ನಾನು ಹೊರಗೆ ಹಾಕಿ ಇನ್ನೊಬ್ಬನಿಗೆ ತೋಣ ಮನೆಗಳ ಅಂದವನ ಜಂತ್ಯಾಗಿನ ತಲವಾರಿ ಹಿರಿಬೇಕ, ಹಿರಿದು ಹಿಂಗ ಕೈ ಎತ್ತಿದ್ದ, ಮಗನ ಮುಕ್ಕದ ಮ್ಯಾಗಿನ ಚಾದರ ಹೊಳತು, ಕೈಯಾಗಿನ ಖಡ್ಗ ತೆಳಗೆ ಬಿತ್ತು. ಅಲ್ಲ ಏನು ಘಾತ ಆಗ್ತಿದ್ದಪ್ಪ, ನನ್ನ ಕೈಲೇ ನಾನೇ ನನ್ನ ವಂಶ ಹುರ್ಕೋತಿದ್ನಲ್ಲ ಅಂದ್ರೆ ಸಾವಧಾನ ಅಂದ್ರು. ಯಾವಾಗಂದ್ರಿ? ನಿಮಗೇನು ಲಗ್ನದ ಕಾರ್ಯಕ್ರಮದೊಳಗೆ ಒಬ್ಬ ಬರ್ತಾನಲ್ಲ ಆಚಾರಿ, ಗಂಗೆ ಚ ಯಮನೆ ಚ ಗೋದಾವರಿ ನರ್ಮದಾ ಕಾವೇರಿ ಸಿಂಧೂ ಅಂತಾರಲ್ಲ, ಸಾವಧಾನ ಶುಭಮಂಗಲ ಅಂತೇನಂತ ನೋಡ್ರಿ. ಅದು ಸಾವಧಾನ ಅಂದ್ರೆ ಏನು? ಮನುಷ್ಯ ಎಚ್ಚರಿಕೆ ಒಳಗಿರೋದು, ಪ್ರತಿಯೊಂದಕ್ಕೆಲ್ಲ ಪರಿಗಣಿಸಿ ನೋಡೋದು, ನ್ಯಾಯ ಅನ್ಯಾಯ, ಇದು ಸತ್ಯ ಅಸತ್ಯ ಎರಡೂ ಗುರ್ತಾಗಲ್ಲ. ಎಲ್ಲಿ
ಅವಾಗ ಅಮೋಘ ಸಿದ್ಧ ಹೇಳ್ತಾನ, ಬಪ್ಪಣ್ಣ ನಿನ್ನ ಮನ್ಯಾಗ ಅಥವಾ ಇಲ್ಲೆಲ್ಲರೇ ಬಜಾರದೊಳಗೆ ಒಂದು ಕಾಜಿನ ಹೂಜಿ ಸಿಗ್ತಿತ್ತಂದ್ರೆ ತರ್ಸಪ್ಪ. ಕಾಜಿನ ಹೂಜಿ ಅಂದ್ರೆ ನಿಮ್ಗೆ ತಿಳಿಯಂಗೆ ಹೇಳ್ಬೇಕಾದ್ರೆ, ಈಗ ನೀವು ಫಿಲ್ಟರ್ ನೀರು ಕುಡಿತಿರಲ್ಲ, ಅವು ಬಾಟ್ಲಿ ಇರ್ತಾವಲ್ಲ, ಅವು ನಮ್ಗ ತರ್ತಿರಲ್ಲ ಅದೇ ಬಾಟ್ಲ್ಯಾಗ. ಏನ್ ದಾರು ತರ್ತಿರೋ ನೀರು ತರ್ತಿರೋ ಇಲ್ಲ, ನೀರ ಅದು ಬಾಟ್ಲಿ ಮ್ಯಾಲದಕ್ಕೆ ಒಂದು ಬಾಯಿ ಇರ್ತದ. ಅಂತ ಹೂಜಿಯನ್ನು ತರಿಸಿದ್ರು ಅಮೋಘ ಸಿದ್ದೇಶ್ವರರು. ಗೀಜಗನಹಳ್ಳಿ ಪಟ್ಟಣದ ಜನ ಎಲ್ಲ ಅಂಗಳು ತುಂಬಾ ನೆರೆದಿತ್ತು, ಓಣಿ ತುಂಬಾ ನೆರೆದಿತ್ತು. ಆಶ್ಚರ್ಯ ಸಂಗತಿ ಅಲ್ಲ, ನ್ಯಾಯ ನೋಡಬೇಕು ಅಂತ ಎಲ್ಲರಲ್ಲಿ ಕುತೂಹಲ. ಆ ಹೂಜಿನ ಕಾಜಿನ ಬಾಟಲಿ ಜನರ ಮಧ್ಯದಲ್ಲಿಟ್ಟು, ಬಪ್ಪಣ್ಣ ನಿನ್ನ ಸಸಿನ ಕರಿಯಪ್ಪ ಅಂತ ಅಂದ್ಕೂಡ್ಲಿ ಕಲಾವತಿ ಅಂದಾಗ ಬಂದೇ ಬಿಟ್ಲಕ್ಕಿ. ಕಲಿ ಬಂದ್ಲು, ಕಲಾವತಿ ನಿಂತಿದ್ಲು. ನೋಡಮ್ಮ, ಇದು ದೈವ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ ಈ ನೆರೆದ ಜನ ಸಮ್ಮುಖದಲ್ಲಿ ಒಂದು ನ್ಯಾಯ ಹೇಳ್ತೀನಿ, ನೀವಿಬ್ರು ಅದನ್ನ ಮಾಡಬೇಕು. ಏನು ಅಂದ್ರೆ, ಇದೇನು ಕಾಜಿನ ಬಾಟ್ಲಿ ಅದಲ್ಲ, ಇದಕ್ಕೆ ಮೈ ಮ್ಯಾಲೆ ಒಂದು ತುಕುಡಿ ಬಟ್ಟಿ ಇಲ್ಲದನ, ತುಣುಕು ಬಟ್ಟಿ ಇಲ್ಲದನ ಇದಕ್ಕೆ 5 ಸುತ್ತ ಹಾಕಬೇಕು. ಎದಕ್ರಿ? ಬಾಟ್ಲಿಗೆ 5 ಸುತ್ತ ಹಾಕಬೇಕು. 5 ಸುತ್ತ ಹಾಕದಲ್ಲದನ್ನ ಈ ಬಾಟ್ಲಿ ಒಳಗೆ ತಲಿ ತೆಳಗ ಮಾಡಿ ಹೋಗಿ ಯಾರು ಹೊರಗೆ ಬರ್ತೀರಿ ಅವರೇ ಈ ಬಪ್ಪಣ್ಣನ ಸೊಸೆ, ಬಾಬಣ್ಣನ ಹೆಂಡತಿ. ಇದು ಧರ್ಮ ನ್ಯಾಯ. ಆ ಬಳಿಕ ಕಲಿಗೆ ಸಂತೋಷ ಆಯಿತು. ಕಲಿ ಹಂಗೆ ಪ್ರಮಾಣ ಮಾಡಿ ಬಂದದಂತ್ರಿ ಅದು. ಯಾವ ಕಳತನ ಮಾಡ್ತಾನ, ಯಾವ ಸುಳ್ಳು ಹೇಳ್ತಾನ, ಯಾವ ದಾರು ಕುಡಿತಾನ, ಯಾವ ಸ್ತ್ರೀ ಲಂಪಟ್ಟಿರ್ತಾನ, ಯಾವ ಮೋಸ ಮಾಡ್ತಾನ, ಯಾವ ಜುಗಾರ ಆಡ್ತಾನ, ಇಂಥವನಿಗೆ ಅತ್ಯಂತ ವರ ಕೊಡ್ತದಂತ್ರಿ ಅದು. ಪರಮಾತ್ಮ ಹೇಳೇ ಬಂದದಿ, ಒಂದು ಚಲೋ ಮನಿ ನಡೆದಿತ್ತಂದ್ರೆ ಅದು ಯಾವಾಗ ಒಡಿತಕ್ಕಂಥ ಪ್ರಯತ್ನ ಮಾಡ್ತಾರ ಅವ್ರಿಗೆ ನಂದು ಯಾವತ್ತು ಸಪೋರ್ಟ್. ಹಿಂಗೆ ಹೇಳಿ ಬಂದಿತ್ತು ಕಲಿ. ಈಕಿ ಕಲಾವತಿ ಅಂದ್ಲು, ನನಗೀಗ ಮನಿ ಒಳಗಿಂದ ಹೊರಗೆ ಹಾಕಲಿ. 3 ದಿನ ಸಂಸಾರನ, 100 ದಿನ ಸಂಸಾರನ. ಕೊಳ್ಳಿಗೆ ಮಂಗಲ್ ಕಟ್ಟೆನಂದ್ರೆ 100 ವರ್ಷ ಇದ್ರು ಅದು ಸೌಭಾಗ್ಯನ, 3 ದಿನ ಇದ್ರೂ ಸೌಭಾಗ್ಯನ. ಆದರೆ ಇಂಥ ಕೆಲಸ ನನ್ನ ಕಡೆಯಿಂದ ಹೇ ದೇವ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಅಂತ ಆಕಿ ಮತ್ತಿಷ್ಟು ಬಟ್ಟಿ ಮೈ ತುಂಬ ಹೊಸ್ಕೊಂಡ್ಳು. ಕಲಿಗೆ ಸೊಸಿ ಆಗ್ಬೇಕಾಗಿತ್ತಲ್ಲ, ಉಟ್ಟ ಸೀರೆಯನ್ನ ನೆರೆದ ಜನರ ಮಧ್ಯದಲ್ಲಿ ಭರ ಕಳೆದು ಬತ್ತಲೆಯಾಗಿ ಕಣ್ಣು ಮುಸುಗೋತ್ರಿ ಜನ. ಯವ್ವ ಏನ್ ನೋಡ್ಬೇಕು, ಸುತ್ತ ಹಾಕಿ ತಲೆ ತೆಳಗು ಮಾಡಿ ಒಳಗೆ ಹೋಗಿತ್ತು. ಅಮ್ಮೋಗ ಸಿದ್ಧ ಆ ಬಾಟ್ಲಿ ಬಾಯಿಗೆ ಇಂಥ ಬೂಚೆ ಕೈಯಾಗ ತಂದಿದ್ದ ಹೊಡ್ಲಿಕ್ಕೆ. ಹೂಜಿಗೆ ಹಿಂಗ ಬೂಚ ಹೊಡೆದು ಕೈ ಮೇಲೆ ಬಡಿದು ಕಲಿನ ಬಂಧಿಸಿದ. ಒಳಗೆ ಬಿದ್ದು ಒದ್ದಾಡ್ಲಕತ್ತು ಕಲಿ. ಏ ಮಾರಾಯ, ಎಂಥ ಟೈಮ್ ಬಂದು ಏನು ಮೋಸ ಮಾಡಿದೆವು, ನ್ಯಾಯ ಮಾಡ್ತತ್ ಹೇಳಿದೆಲ್ಲೋ ನನಗಂತ ಒಳಗ ಹಲುಬಲಕತ್ತು. ನೆರೆದ ಜನರ ಮಧ್ಯದಲ್ಲಿ ರಾಜ ಮಹಾರಾಜರಿಗೆ ಮೀರಿರ್ತಕ್ಕಂಥ ನ್ಯಾಯ, ಊರಾಳುವಂಥ ಗೌಡ್ರಿಗೆ ಮೀರಿರ್ತಕ್ಕಂಥ ನ್ಯಾಯ. ಅಮ್ಮೋಗ ಸಿದ್ಧ ಹೇಳ್ತಾನೆ, ಎಲ್ಲೋ ಮೂರ್ಖ್ರ್ಯ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಜ್ಞಾನ ಇಲ್ಲದೇನೆ, ಸತ್ಯ ಅಸತ್ಯ ಅಂತಕ್ಕಂಥ ತಿಳಿಲಾರ್ದನ, ಪ್ರಮಾಣ ಪ್ರತ್ಯಕ್ಷಗಳ ಜ್ಞಾನ ಇಲ್ಲದನ ಪಾತಿವರ್ತ್ಯ ಶಿರೋಮಣಿ ಇಂಥ ಹೆಣ್ಣನ್ನ ಹೊರಗೆ ಹಾಕಿ ಕಲಿನ ಮನ್ಯಾಗ ತಗೊಂಡ್ರಿ ಎಲ್ರೋ ಅಂತ ಹೇಳಿ ಬೈದಾಗ, ಬಪ್ಪಣ್ಣ, ಬಾಬಣ್ಣ ಮತ್ತು ಗೌರಮ್ಮ, ಆ ಬಳಿಕ ನೆರೆದ ಜನ ಕಂಬಳಿಧಾರಿ ಒಡಿಯನಾದಂಥ ನಾಡಗೌಡ ಅಮ್ಮೋಗ ಸಿದ್ಧನ ಶ್ರೀಚರಣಕ್ಕೆ ಸಾಷ್ಟಾಂಗ ಹಾಕಿ, ಯಪ್ಪ ನಮ್ಮದು ಸುಂದರವಾದಂಥ ಬದುಕು, ಚಕಡಿ ಗಾಡಿಯ ಕೀಲು ಉಚ್ಚಿ ಹೋಗಿ ಗಾಲಿ ಉಚ್ಚಿನ ಅಳಗಾಲಾಗು ಪ್ರಸಂಗದಲ್ಲಿ ಭಗವಂತ ಯೋಗ್ಯ ಸಮಯಕ್ಕೆ ಬಂದು ಕೀಲನ್ನು ಹಾಕಿ ಗಾಡಿ ಬೀಳರ್ದಂಗೆ ಮಾಡಿದಿಲ್ಲ. ಇದು ಊರು ಗೌಡರಿಗೆ ನೀಗಲಾರ ನ್ಯಾಯ ನೀ ಮಾಡಿದೆ ಅಂದ್ರೆ, ಅಪ್ಪ ನೀ ಊರು ಗೌಡಲ್ಲ, ನಾಡಗೌಡ, ನೀನು ನಾಡಗೌಡ ಅಂತ ಬಪ್ಪಣ್ಣ ಬಾಬಣ್ಣ ಕೊಂಡಾಡಿ ಪಾತಿವರ್ತ್ಯ ಧರ್ಮ ಶಿರೋಮಣಿಯಾಗಿರತಕ್ಕಂಥ ಕಲಾವತಿಗೆ ನ್ಯಾಯ ಕೊಡಿಸಿ ಅಮೋಘ ಸಿದ್ದೇಶ್ವರ
ಎಲ್ಲಿ ಬಿಡ್ರಿ, ಅದೇನು ಕಡೆ ಹುಳ ಅಲ್ಲಲ್ಲ, ಎಮ್ಮಿ ಹುಳ ಅದಿಲ್ಲ, ಗುಂಗಿ ಹುಳ ಅಲ್ಲದ, ಲೈಟ್ ಹುಳ ಅದಪ್ಪ. ನಮ್ಮ ಊರಾಗ ಹಿಂಗೆ ಮಾಡಿ ಒಂದು ಮುದುಕಿ ಕಪ್ಪಿಗಂಜಿ ಸತ್ತದ್ರಿ. ಏನು ಹೇಳೋದು? ಹಾ ಹಾ, ಇರ್ಲಿ ಅದು. ಬಂಧುಗಳೇ, ನಾಡಗೌಡ ಅಮೋಘ ಸಿದ್ದೇಶ್ವರ ನ್ಯಾಯ ಮಾಡಿಕೊಟ್ಟು ಅವರ ಬದುಕಿಗೆ ನವಚಾಲನೆಯನ್ನು ನೀಡಿ ಮುಮ್ಮೆಟ್ಟುಗುಡ್ಡಕ್ಕೆ ಮರಳಿದ್ದಾರೆ ಎನ್ನುವಂಥ ಚರಿತ್ರೆಗೆ ಇವತ್ತು ವಿರಾಮ ಕೊಡೋಣ. ಬರುವಾಗ ಇಟಂಗಿ ಹಾಳದ ಮೇಲೆ ಇನ್ನೊಂದು ಅವರು ಪವಾಡ ಮಾಡಿದ್ದಾರೆ, ಅದು ನಾಳೆ ನೋಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ತಾವು ಸುಮಾರು 1:30 ಗಂಟೆ 7:30 ಹಿಡ್ಕೊಂಡು 9 ಗಂಟೆ ತನಕ ಬಹಳ ಆಸನ್ಬದ್ಧರಾಗಿ ಶಾಂತಿ ಸಮಾಧಾನದಿಂದ ಗುರುದೇವನ ಪಾವನ ಚರಿತ್ರೆಯನ್ನು ಶ್ರವಣ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಅಮೋಘ ಸಿದ್ದೇಶ್ವರ ಸೌಭಾಗ್ಯದ ಶ್ರೀ ಮಾತಾ ಶಿರೋಮಣಿ ಕೊಂತಾದೇವಿ ಕೃಪಾ ತಮ್ಮೆಲ್ಲರಿಗೂ ಇರಲಿ ಅಂತ ಹಾರೈಸಿ